ಶಾಂತಿ. ಪಿತಾಶ್ರೀ ಬ್ರಹ್ಮಾರವರ ಅದ್ಭುತ ಜೀವನ ಚರಿತ್ರೆಯ ಉಳಿದಿರುವ ಭಾಗವನ್ನು ತಿಳಿದುಕೊಳ್ಳೋಣ. ಲೋಕ ಮರ್ಯಾದೆ, ಭಯ ಮತ್ತು ನಿಂದನೆಗಳಿಂದ ಪಾರಾದರು. ಯಾವುದೇ ವಿದ್ಯೆಯಾಗಲಿ ಅದರ ಅಧ್ಯಯನದ ನಂತರ ಪರೀಕ್ಷೆಗಳು ಬರುತ್ತವೆ. ಹಾಗೆಯೇ ಈಶ್ವರೀಯ ವಿದ್ಯೆಯನ್ನು ಕಲಿತವರಿಗೂ ಪರೀಕ್ಷೆ ಬರುವುದು ಅತ್ಯವಶ್ಯಕ. ನಿಂದಾಸ್ತುತಿ, ಮಾನ ಅಪಮಾನ, ಹರ್ಷ ಶೋಕ, ಜಯ ಪರಾಜಯ ಮೊದಲಾದವುಗಳಲ್ಲಿ ಸಮಾನವಾಗಿರುವುದು ಮತ್ತು ವಿಘ್ನಗಳನ್ನು ಹರ್ಷದಿಂದ ಪಾರು ಮಾಡುವುದು ಹಾಗೂ ಸಹಿಸಿಕೊಳ್ಳುವುದು ಜ್ಞಾನಿ ಮತ್ತು ಯೋಗಿಗಳ ಮುಖ್ಯ ವಿಶೇಷತೆಯಾಗಿರುತ್ತದೆ. ಆದ್ದರಿಂದ ಅಂತಹ ಪರೀಕ್ಷೆಗಳು ಸತ್ಯ ಶಿಕ್ಷಕ ಪರಮಪಿತ ಪರಮಾತ್ಮ ಶಿವನು ಕೊಡುತ್ತಿದ್ದ ಈಶ್ವರೀಯ ವಿದ್ಯೆಯನ್ನು ಕಲಿಯುತ್ತಿದ್ದವರೆಲ್ಲರ ಮುಂದೆಯೂ ಬಂದವು. ಅವು ಎಂತಹ ರೂಪವನ್ನು ತಾಳಿ ಬಂದವು ಮತ್ತು ಅವುಗಳಿಂದ ಅವರು ಹೇಗೆ ಪಾರಾದರು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸತ್ಸಂಗಕ್ಕೆ ಬರುತ್ತಿದ್ದ ಅನೇಕ ನರನಾರಿಯರು ಜ್ಞಾನವನ್ನು ಕೇಳಿ ಈಶ್ವರೀಯ ನಿಯಮಗಳನ್ನು ಪಾಲನೆ ಮಾಡುತ್ತಾ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವ ಸಾಧನೆಯಲ್ಲಿ ತೊಡಗಿದ್ದರು. ಆದರೆ ಈ ಸತ್ಸಂಗಕ್ಕೆ ಬರುತ್ತಿದ್ದ ಕೆಲವು ಮಾತೆಯರ ಪತಿಯಂದರು ವ್ಯಾಪಾರಕ್ಕಾಗಿ ಹೊರದೇಶಕ್ಕೆ ಹೋಗಿದ್ದವರು ಹಿಂತಿರುಗಿ ಬಂದರು. ಅವರು ಮೊದಲಿನಂತೆ ಭೋಗ ವಿಲಾಸಗಳನ್ನು ಇಚ್ಛಿಸಿದರು. ಆದರೆ ಇದುವರೆಗೂ ಸೋಮನಾಥ ತಂದೆ ಶಿವನಿಂದ ಜ್ಞಾನ ಅಮೃತವನ್ನು ಪಾನ ಮಾಡುತ್ತಾ ಅವನೊಡನೆ ಸರ್ವ ಸಂಬಂಧವನ್ನು ಬೆಳೆಸಿ ಅತೀಂದ್ರಿಯ ಸುಖದಲ್ಲಿ ಮಗ್ನರಾಗಿ ಪವಿತ್ರ ಮಾರ್ಗದಲ್ಲಿ ನಡೆಯುತ್ತಿದ್ದ ಈ ಮಾತೆಯರು ವಿಷಯ ವಿಕಾರದಲ್ಲಿ ತೊಡಗಲು ಸಾಧ್ಯವೇ? ವಿಷಯ ವಿಕಾರಗಳ ಹಸಿವಿನಿಂದ ಇದ್ದು ತಮ್ಮ ಕಾಮಚೇಷ್ಟೆಯು ಪೂರ್ತಿಯಾಗದಿದ್ದರಿಂದ ಅಬಲೆಯರಾದ ತಮ್ಮ ಪತ್ನಿಯರ ಮೇಲೆ ಅತ್ಯಾಚಾರ ಮಾಡಲಾರಂಭಿಸಿದರು. ಅವರು ತಮ್ಮ ಪತ್ನಿಯರನ್ನು ಓಂ ಮಂಡಳಿಗೆ ಹೋಗದಂತೆ ತಡೆದರು. ಜ್ಞಾನವಿಲ್ಲದೆ ಒಂದು ಕ್ಷಣವೂ ಇರಲಾಗದ ಮಾತೆಯರು ತಮ್ಮ ಗಂಡಂದಿರನ್ನು ನಾನಾ ವಿಧವಾಗಿ ಪ್ರಾರ್ಥಿಸಿ ಪವಿತ್ರ ಮಾರ್ಗದಲ್ಲಿ ನಡೆಯಲು ಹಾಗೂ ಓಂ ಮಂಡಳಿಯ ಸತ್ಸಂಗಕ್ಕೆ ಹೋಗಲು ಕೇಳಿಕೊಳ್ಳುತ್ತಿದ್ದರು. ಈ ಮಾತೆಯರ ನಯ ವಿನಯ, ಅವೇದನೆ, ನಿವೇದನಗಳು ತಲೆ ಕೆಳಗಾದ ಮಡಕೆಯ ಮೇಲೆ ನೀರನ್ನು ಸುರಿದಂತಾಗುತ್ತಿತ್ತು. ಹೊಡೆದು ಬಡಿದು ವಿಚಿತ್ರವಾಗಿ ಹಿಂಸೆ ಕೊಡಲಾರಂಭಿಸಿದರು. ಅನೇಕ ಮಾತೆಯರನ್ನು ತಮ್ಮ ಪತಿಯಂದಿರು ರಕ್ತ ಸುರಿಯುವಂತೆ ಹೊಡೆದಿದ್ದರು ಹಾಗೂ ಅವರಲ್ಲಿದ್ದ ಒಡವೆ ವಸ್ತ್ರಗಳನ್ನೆಲ್ಲ ಕಿತ್ತುಕೊಂಡು ಹೊರಗೆ ಓಡಿಸಿದರು. ಹತಾಶರಾದ ಅಂತಹ ಮಾತೆಯರು ಓಂ ಮಂಡಳಿಗೆ ಬಂದು ತಮ್ಮ ಮೇಲೆ ನಡೆದ ಹಿಂಸಾಕೃತ್ಯವನ್ನು ಹೇಳಿಕೊಂಡರು. ಅವರ ಆ ಚಿಂತಾಜನಕವಾದ ಸ್ಥಿತಿಯನ್ನು ನೋಡಿದವರ ಹೃದಯವು ಕರಗಿ ನೀರಾಗುತ್ತಿತ್ತು. ಸಮಾಜದಲ್ಲಿ ಸ್ತ್ರೀಯರಿಗೆ ಕೊಡುವ ಮರ್ಯಾದೆ ಇಷ್ಟೇ ಏನು? ಧರ್ಮಪತ್ನಿ ಎಂದೆಣಿಸಿ ಅವಳು ಧರ್ಮ ಮಾರ್ಗವನ್ನು ಅನುಸರಿಸಿದಾಗ ಅವಳನ್ನು ಈ ರೀತಿ ಹಿಂಸಿಸುವುದೇ? ಸತಿಯು ಅರ್ಧಾಂಗಿನಿ ಎಂದು ಹೇಳಿ ವ್ಯಾವಹಾರಿಕ ಜೀವನದಲ್ಲಿ ಅವಳ ಮೇಲೆ ಹಿಂಸಾಕೃತ್ಯವನ್ನು ಎಸಗುವುದೇ? ಇತ್ಯಾದಿಯಾಗಿ ಎಲ್ಲರಲ್ಲೂ ಯೋಚನಾ ತರಂಗಗಳು ಉತ್ಪನ್ನವಾಗುತ್ತಿದ್ದವು. ಇದನ್ನು ನೋಡಿದ ಎಲ್ಲ ಕನ್ಯೆಯರು ಇನ್ನು ಇಂತಹ ಕಾಮುಕ ಅಸೂರಿ ಮನುಷ್ಯರ ಜೊತೆಯಲ್ಲಿ ವಿವಾಹವಾಗಬಾರದೆಂದು ಶಪಥ ಮಾಡಿದರು. ಕಾಮ ಮಹಾಶತ್ರು, ಕ್ರೋಧವು ಭೂತ, ಇವು ನರಕದ ಹೆಬ್ಬಾಗಿಲು ಎಂಬ ಗೀತೆಯ ಮಹಾವಾಕ್ಯಗಳನ್ನು ಬಾಬಾರವರ ಮೂಲಕ ಕೇಳಿದ ಮಾತೆಯರು ಕನ್ಯೆಯರು ಅಜನ್ಮ ಬ್ರಹ್ಮಚರ್ಯವನ್ನು ಪಾಲಿಸುವುದಾಗಿ ನಿಶ್ಚಯಿಸಿದರು. ಕಾಮಾತುರರಾದ ಪತಿಯರ ಮಾತಂತೂ ಇರಲಿ. ವಿಚಿತ್ರ ಮಾತೆಂದರೆ ಅಂತಹ ಮಾತೆಯರನ್ನು ಅವರ ತಂದೆ ತಾಯಿಗಳೇ ನೀವು ನಿಮ್ಮ ಪತಿಯರ ವಾಸನಾ ಭೋಗವನ್ನು ತೃಪ್ತಿಪಡಿಸಿರಿ ಎಂದು ಅವರನ್ನು ಒತ್ತಾಯಪಡಿಸುತ್ತಿದ್ದರು. ಇಷ್ಟೇ ಅಲ್ಲದೆ ವಿರೋಧಗಳು ಎಲ್ಲರೂ ಒಟ್ಟುಗೂಡಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಬಾಬಾರವರನ್ನು ನೀವು ಈ ಮಾತೆಯರೆಲ್ಲರಿಗೂ ತಮ್ಮ ತಮ್ಮ ಪತಿಯಂದರ ಒಡನೆ ವಿಷಯ ಭೋಗವನ್ನು ಅನುಭವಿಸಲು ಹೇಳಿ ಎಂದು ಒತ್ತಾಯಪಡಿಸಿದರು. ಅದಕ್ಕೆ ಉತ್ತರವಾಗಿ ಬಾಬಾರವರು, ನಾನಾದರೂ ಜ್ಞಾನವನ್ನು ಕೊಡುವ ಸೇವೆಯನ್ನು ಮಾಡುತ್ತಿದ್ದೇನೆ, ವಿಷಯ ವಿಕಾರದಲ್ಲಿ ಮುಳುಗು ಎಂದು ಹೇಗೆ ಹೇಳಲಿ? ಈಕೆಯು ಸತ್ಸಂಗಕ್ಕೆ ಬರದೇ ಇದ್ದರೂ ಚಿಂತೆಯಿಲ್ಲ. ಗೀತೆಯಲ್ಲಿ ಕಾಮವು ನರಕದ ಹೆಬ್ಬಾಗಿಲು ಎಂದು ಉಲ್ಲೇಖಿಸಿದೆ. ಆದ್ದರಿಂದ ನರಕದಲ್ಲಿ ಬೀಳಲು ನಾನು ಹೇಗೆ ಅನುಮತಿ ಕೊಡಲಿ? ನನ್ನ ಲೌಕಿಕ ಪುತ್ರಿಯೂ ಸಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಿರುವಳು. ನಾನು ಮತ್ತು ಇವರೆಲ್ಲರೂ ಪರಮಪಿತ ಪರಮಾತ್ಮ ಶಿವನ ಆಜ್ಞೆ ಅನುಸಾರವಾಗಿ ನಡೆದುಕೊಳ್ಳುತ್ತಿರುವೆವು. ನಾನಾದರೂ ಇವರೆಲ್ಲರ ಸೇವಕ. ಪ್ರಭುವು ನನ್ನನ್ನು ಇವರ ಸೇವೆಗೋಸ್ಕರ ನಿಮಿತ್ತನಾಗಿ ಮಾಡಿರುವರು.
ನಾನೇ ಸೇವಕನಾಗಿರುವಾಗ ಇವರಿಗೆ ಅಂತಹ ಕರ್ತವ್ಯದಲ್ಲಿ ತೊಡಗಲು ಹೇಗೆ ಆಜ್ಞೆ ಮಾಡಲಿ? ಇವರಾರೂ ನನ್ನ ಆಜ್ಞೆಯಂತೆ ನಡೆಯುತ್ತಿಲ್ಲ. ಇವರೆಲ್ಲರಿಗೂ ಯಾರು ಆಜ್ಞೆಯನ್ನು ಕೊಡುತ್ತಿರುವರೋ ಆ ಪರಮಾತ್ಮನೇ ತನ್ನ ಆಜ್ಞೆಯಂತೆಯೇ ನಡೆಸುತ್ತಿರುವನು ಎಂದು ಉತ್ತರಿಸಿದರು. ಈ ಉತ್ತರವನ್ನು ಕೇಳಿದ ಸಮಿತಿಯವರು ಮರು ಮಾತನಾಡದೆ ಹೊರಟು ಹೋದರು. ಮಾತೆಯರು ಈ ರೀತಿ ದೃಢವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವ ಸತ್ಸಂಗವನ್ನು ತಾವೆಲ್ಲೂ ನೋಡಲಿಲ್ಲವೆಂದು, ಒಂದು ವೇಳೆ ಈ ರೀತಿ ಮಾತೆಯರು ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡತೊಡಗಿದರೆ ಸೃಷ್ಟಿಯು ವೃದ್ಧಿಯಾಗುವುದಾದರೂ ಹೇಗೆಂದು ಅವರು ಚರ್ಚಿಸುತ್ತಿದ್ದರು. ಸತ್ಯ ಮತ್ತು ತ್ರೇತಾಯುಗಗಳಲ್ಲಿ ದೇವತೆಗಳಿದ್ದ ಸೃಷ್ಟಿಯು ವೃದ್ಧಿಯಾಗುತ್ತಿತ್ತೆಂಬ ವಿಷಯವನ್ನು ಆ ಜನರು ಅರಿತಿರಲಿಲ್ಲ. ಸಾಮಾನ್ಯವಾಗಿ ಪುರುಷರು ಹೆಚ್ಚಾಗಿ ಮೊದಲು ಸತ್ಸಂಗಗಳನ್ನು ನಡೆಸುವುದು ವಾಡಿಕೆಯಲ್ಲಿತ್ತು. ಆದರೆ ಇಲ್ಲಿ ಮಾತೆಯರು ಕನ್ಯೆಯರು ಈಶ್ವರೀಯ ಜ್ಞಾನವನ್ನು ಕೊಡುವುದರಲ್ಲಿ ನಿಮಿತ್ತರಾಗಿರುವುದನ್ನು ಜನರು ಸಹಿಸಲಾರದೆ ಹೋದರು. ಅಲ್ಲದೆ ಇಲ್ಲಿಗೆ ಬರುತ್ತಿದ್ದವರೆಲ್ಲರಿಗೂ ದಿವ್ಯ ಸಾಕ್ಷಾತ್ಕಾರಗಳು ಆಗುತ್ತಿದ್ದವು. ಆದರೆ ತಮೋಗುಣಿ ಸಂಸ್ಕಾರವನ್ನು ಹೊಂದಿದ್ದ ಹಾಗೂ ಅಶುದ್ಧ ಆಹಾರ ವಿಹಾರಗಳಾಗಿದ್ದ ಜನರು ಅದರ ಸತ್ಯತೆಯನ್ನು ಅರಿಯದೇ ಹೋದರು. ಕೊನೆಗೆ ಅನೇಕ ಪ್ರಮುಖರು ಸೇರಿ ವಿರೋಧಿ ಓಂ ಮಂಡಳಿ ಆ್ಯಂಟಿ ಓಂ ಮಂಡಳಿ ಪಾರ್ಟಿ ಎಂಬ ಸಮಿತಿಯನ್ನು ರಚಿಸಿಕೊಂಡರು. ಅವರೆಲ್ಲರೂ ಜನಗಳಿಗೆ ಓಂ ಮಂಡಳಿಯ ಮೇಲೆ ಇಲ್ಲಸಲ್ಲದ ವಿಚಾರಗಳನ್ನು ಪ್ರಚಾರ ಮಾಡಿ ಪುಂಡರ ಗುಂಪೊಂದನ್ನು ಕಟ್ಟಿದರು. ಆ್ಯಂಟಿ ಓಂ ಮಂಡಳಿ ಪಾರ್ಟಿ ಮನೆ ಮನೆಗೂ ಹೋಗಿ ಯಾರನ್ನು ಓಂ ಮಂಡಳಿಗೆ ಕಳುಹಿಸಬಾರದು, ಒಂದು ವೇಳೆ ಕಳುಹಿಸಿದರೆ ಬಹಿಷ್ಕಾರ ಹಾಕುವುದಾಗಿ ಎಲ್ಲರಿಗೂ ಬೆದರಿಕೆ ಹಾಕುತ್ತಿದ್ದರು. ಬಾಬಾರವರ ನಿಕಟ ಸಂಬಂಧಿಯಾದ ಮುಂಗಾರಾಮ್ ಎಂಬುವವರೇ ಆ ಸಮಿತಿಯ ಮುಂದಾಳಾಗಿ ನಿಂತಿದ್ದರು. ಓಂ ಮಂಡಳಿಗೆ ವಿರುದ್ಧವಾಗಿ ಕರಪತ್ರಗಳನ್ನು ಮುದ್ರಿಸಿ ಹಂಚುತ್ತಿದ್ದರು. ಜೊತೆಗೆ ದಿನಪತ್ರಿಕೆಗಳಲ್ಲೂ ಸತ್ಯಕ್ಕೆ ದೂರವಾದ ವಿಷಯಗಳನ್ನೆಲ್ಲ ಹೇಳಿ ಪ್ರತಿಭಟನೆಯ ರೂಪದಲ್ಲಿ ಪ್ರಕಟಿಸಿದ್ದರು. ಈ ವಿರೋಧಿ ವರ್ತನೆಯನ್ನು ಕಂಡು ಜನರು ತಮ್ಮ ಮನೆಗಳಿಂದ ಸತ್ಸಂಗಕ್ಕೆ ಹೋಗುತ್ತಿದ್ದವರನ್ನು ಹೊರಗೆ ಹೋಗದಂತೆ ಕೊಠಡಿಗಳಲ್ಲಿ ಕೂಡಿ ಹಾಕಿ ಬೀಗಗಳನ್ನು ಹಾಕುತ್ತಿದ್ದರು. ಅಷ್ಟೇ ಅಲ್ಲ, ವರ್ಣಿಸಲಾರದಷ್ಟು ತೊಂದರೆಗಳನ್ನು ಕೊಡುತ್ತಿದ್ದರು. ಪವಿತ್ರರ ಮೇಲೆ ಅಪವಿತ್ರರ ಅತ್ಯಾಚಾರ. ವಿಶ್ವದ ಇತಿಹಾಸದಲ್ಲಿ ಎಲ್ಲರೂ ತಿಳಿದಿರುವಂತೆ ಸ್ವಾಮಿ ದಯಾನಂದ, ಮಹಾತ್ಮ ಗಾಂಧೀಜಿ, ಕ್ರಿಸ್ತ, ಇಬ್ರಾಹಿಂ, ಗುರು ನಾನಕ್, ಸಾರ್ಕೋಟಿಸ್, ಬಸವಣ್ಣ ಮೊದಲಾದವರು ಜನತೆಯನ್ನು ಸುಧಾರಣೆ ಮಾಡಲು ಹೊರಟಾಗ ಅನೇಕ ಅಡಚಣೆ, ಕಷ್ಟ, ನಿಷ್ಠುರಗಳನ್ನು ಜನತೆಯಿಂದಲೇ ಸಹಿಸಬೇಕಾಯಿತು. ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಾಗಿ ಹಲವು ರೂಪಗಳನ್ನು ತಾಳಿಕೊಂಡು ಬಂದು ನಿಂದನೆ, ಅಪಮಾನ, ಕಿರುಕುಳಗಳನ್ನು ಬಾಬಾರವರು ಸಹಿಸಬೇಕಾಯಿತು. ಎಂತಹ ಕಠಿಣ ಪರಿಸ್ಥಿತಿಗಳೇ ಬಂದರೂ ಬಾಬಾರವರು ಹಸನ್ಮುಖಿಗಳಾಗಿಯೇ ಇರುತ್ತಿದ್ದರು. ಯಾರು ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟರೂ ಅವರ ಬಗ್ಗೆ ಕಲ್ಯಾಣದ ಭಾವನೆಯನ್ನೇ ಇಡುತ್ತಿದ್ದರು. ಅಂಥವರನ್ನು ಕುರಿತು ಬಾಬಾರವರು ದಯಾದೃಷ್ಟಿಯಿಂದ ಅವರು ಪರಮಪಿತ ಪರಮಾತ್ಮನ ಸತ್ಯ ಪರಿಚಯವನ್ನು ಅರಿತಿಲ್ಲ, ಆದ್ದರಿಂದಲೇ ವಿರೋಧಿಸುತ್ತಿದ್ದಾರೆ. ಸತ್ಯಯುಗಿ ಸೃಷ್ಟಿಯ ಸ್ಥಾಪನೆಗಾಗಿ ಈಗ ಆ ನಿರಾಕಾರ ಪರಮಪಿತ ಪರಮಾತ್ಮನೇ ಇವರಿಗೆ ದೃಢವಾಗಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಲು ದಿವ್ಯ ಶಕ್ತಿಯನ್ನು ವರದಾನವಾಗಿ ಕೊಟ್ಟಿದ್ದಾನೆ. ನಾನಾದರೂ ಆ ನಿರಾಕಾರ ಪರಮಪಿತ ಪರಮಾತ್ಮನ ಕೇವಲ ಸಾಕಾರ ಮಾಧ್ಯಮವಾಗಿದ್ದೇನೆ. ಪರಮಾತ್ಮನು ಕಣ್ಣಿಗೆ ಕಾಣಿಸುವುದಿಲ್ಲವಾದ್ದರಿಂದ ಜನರು ನನ್ನನ್ನು ದೂಷಿಸುತ್ತಿದ್ದಾರೆ. ವಾಸ್ತವವಾಗಿ ಅವರದ್ದೇನೂ ತಪ್ಪಿಲ್ಲ, ನಿಂದಿಸುವವರೇ ನಮ್ಮ ಮಿತ್ರರು ಎಂದು ಗಂಭೀರ ಚಿತ್ತದಿಂದ ನುಡಿಯುತ್ತಿದ್ದರು. ಅಂತಹ ಸಮಯದಲ್ಲಿ ಬಾಬಾರವರು ತೋರುತ್ತಿದ್ದ ದಯಾಭಾವನೆಯು ಸ್ತುತ್ಯಾರ್ಹವಾದುದು. ದಿನೇ ದಿನೇ ಜನರಲ್ಲಿ ವಿರೋಧದ ಕಿಚ್ಚು ಕೆರಳುತ್ತಾ ಹೋಯಿತು. ಯಾರು ಸತ್ಸಂಗದಲ್ಲಿ ಭಾಗವಹಿಸುತ್ತಿದ್ದರೋ ಅವರಿಗೆ ತಮ್ಮ ಮನೆಯವರೇ ಹಂದಿಯ ಮಾಂಸ ಮುಂತಾದ ಅಪವಿತ್ರವಾದ ಆಹಾರಗಳನ್ನು ಬಲಾತ್ಕಾರವಾಗಿ ತಿನ್ನಿಸಿ ಧರ್ಮಭ್ರಷ್ಟರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಮಂತ್ರವಾದಿಗಳನ್ನು ಕರೆಸಿ ನನ್ನ ಮಗಳಿಗೆ ಸತ್ಸಂಗಕ್ಕೆ ಹೋಗುವ ಮೋಡಿ ಹಾಕಿದ್ದಾರೆ, ನೀನು ಇದನ್ನು ಬಿಡಿಸು ಎಂದು ಹೇಳುತ್ತಿದ್ದರು. ಮತ್ತೆ ಕೆಲವು ಮನೆಯವರು ಸತ್ಸಂಗಕ್ಕೆ ಹೋಗದಂತೆ ತಡೆ ಹಿಡಿದು ಅವರನ್ನು ಕೊಠಡಿಗಳಲ್ಲಿ ಕೂಡಿ ಹಾಕಿ ಅನೇಕ ತಿಂಗಳುಗಳ ಕಾಲ ಬಿಡದಂತೆ ಬಂಧಿಸಿ ಚಿತ್ರಹಿಂಸೆ ಕೊಡುತ್ತಿದ್ದರು. ಈ ರೀತಿ ಬಂಧಿಸಲ್ಪಟ್ಟ ಪ್ರತಿಯೊಬ್ಬ ಮಾತೆಯರ ಕನ್ಯೆಯರ ಮೇಲೆ ಎಸಗಿದ ಹಿಂಸಾಕೃತ್ಯಗಳನ್ನು ಕೇಳಿದವರ ಹೃದಯವು ಕರಗಿ ನೀರಾಗುತ್ತಿತ್ತು. ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಇಷ್ಟೊಂದು ತೊಂದರೆಯೇ ಎಂದು ಅನೇಕರು ಕಣ್ಣೀರು ಇಡುತ್ತಿದ್ದರು.
ಈ ವಿಷಯದ ಬಗ್ಗೆ ಕಾನ್ಪುರ್ ಸೇವಾ ಕೇಂದ್ರದಲ್ಲಿರುವ ಬ್ರಹ್ಮಕುಮಾರಿ ಗಂಗಾರವರು ತಮ್ಮ ಅನುಭವವನ್ನು ಈ ರೀತಿ ಹೇಳುತ್ತಾರೆ. ನಾನು ಓಂ ಮಂಡಳಿಗೆ ಹೋಗಲು ಪ್ರಾರಂಭಿಸಿದ ಮೇಲೆ ಪ್ರತಿದಿನವೂ ಸಂತೋಷವು ಹೆಚ್ಚುತ್ತಾ ಹೋಯಿತು. ಆತ್ಮೀಯ ಸುಖ, ಶಾಂತಿ, ಆನಂದದ ಅನುಭವವಾಗುತ್ತಿತ್ತು. ಇಲ್ಲಿ ನನಗೆ ಜ್ಞಾನವು ಪ್ರಾಪ್ತಿಯಾದ ನಂತರ ನನ್ನ ಜನ್ಮ ಜನ್ಮಾಂತರದ ಬಯಕೆಯು ಪೂರೈಸಿದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿತ್ತು. ನಾನು ದೇಹಾಭಿಮಾನವನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗಿರುವಂತಹ ಅಭ್ಯಾಸವನ್ನು ಮಾಡುತ್ತಿದ್ದೆನು. ತತ್ಪರಿಣಾಮವಾಗಿ ಕೆಲವು ದಿನಗಳೊಳಗೆಯೇ ನನ್ನಲ್ಲಿ ಉಂಟಾದ ಅಂತರ್ಮುಖ ವೃತ್ತಿ ಮತ್ತು ಈಶ್ವರೀಯ ಪ್ರೀತಿಯನ್ನು ನೋಡಿ ನನ್ನ ಲೌಕಿಕ ಸಂಬಂಧಿಗಳು ಗಾಬರಿಗೊಂಡು ನಾನೆಲ್ಲಿ ಸನ್ಯಾಸಿಯಾಗಿ ಬಿಡುವೆನೋ ಎಂಬ ಶಂಕೆಯಿಂದ ನನ್ನನ್ನು ಸತ್ಸಂಗಕ್ಕೆ ಹೋಗಬಾರದೆಂದು ತಡೆದರು. ಅವರನ್ನು ನಾನು, ನೀವು ನನ್ನನ್ನು ಸತ್ಸಂಗಕ್ಕೆ ಹೋಗಲು ಏಕೆ ಬಿಡುವುದಿಲ್ಲ? ನನ್ನಲ್ಲಿ ಏನಾದರೂ ತಪ್ಪಿದ್ದರೆ ಹೇಳಿ. ನಾನು ಸತ್ಸಂಗಕ್ಕೆ ಹೋದಾಗಿನಿಂದ ನನ್ನ ಜೀವನದಲ್ಲಿ ಪರಿವರ್ತನೆಯಾಗಿದೆ. ಮನೆಯ ಕೆಲಸಗಳನ್ನೆಲ್ಲ ನಾನೇ ಮಾಡುತ್ತೇನೆ. ಸಿನಿಮಾ, ಫ್ಯಾಷನ್, ಮಾಂಸ ಮುಂತಾದವುಗಳನ್ನು ತ್ಯಜಿಸಿದ್ದೇನೆ. ಯಾರ ಜೊತೆಯಲ್ಲಿಯೂ ಜಗಳವಾಡುವುದಿಲ್ಲ. ಸತ್ಸಂಗಕ್ಕೆ ಹೋಗಬೇಡ ಎಂದು ಹೇಳಲು ನನ್ನಲ್ಲಿ ನೀವು ಯಾವ ತಪ್ಪನ್ನು ಕಂಡೀರಿ ಎಂದು ಕೇಳಿದೆನು. ಅವರು ನನ್ನಲ್ಲಿ ಯಾವ ತಪ್ಪನ್ನು ತೋರಿಸಲು ಅಸಮರ್ಥರಾದರು. ನನ್ನ ಮೇಲಿದ್ದ ಮೋಹದಿಂದ ನಾನು ಆಚರಿಸುತ್ತಿರುವ ನಿರ್ವಿಕಾರಿ ಜೀವನವನ್ನು ಬಿಡಿಸಿ ನನಗೆ ವಿವಾಹ ಮಾಡಿ ಗೃಹಸ್ಥಿಯನ್ನಾಗಿ ಮಾಡಬೇಕೆಂದು ಯೋಚಿಸಿ ನನ್ನನ್ನು ಸತ್ಸಂಗಕ್ಕೆ ಹೋಗಲು ಬಿಡಲಿಲ್ಲ. ಕೆಲವು ದಿನ ಕೊಠಡಿಯಲ್ಲಿ ಕೂಡಿಹಾಕಿ ಹೊಡೆದರು, ಬೆದರಿಸಿದರು. ಕೆಲವು ವೇಳೆ ಊಟವನ್ನು ಕೊಡದೆ ಕಠಿಣ ಶಿಕ್ಷೆಯನ್ನು ಕೊಟ್ಟರು. ಆದರೆ ಯಾವ ಅವಿನಾಶಿ ಸುಖದ ಅನುಭವವನ್ನು ಪರಮಾತ್ಮನಿಂದಲೇ ಅನುಭವಿಸಿದ್ದೇನೋ ಅದರಿಂದ ವಂಚಿತಳಾಗಲು ನಾನು ಒಪ್ಪಲಿಲ್ಲ. ನನಗೆ ಊಟವಿಲ್ಲದಿದ್ದರೆ ಇರಬಲ್ಲೆ, ಸತ್ಸಂಗಕ್ಕೆ ಹೋಗಿ ಜ್ಞಾನವನ್ನು ಕೇಳದೆ ಇರಲಾರೆನು ಎಂದು ನನ್ನ ಮಾತಾಪಿತರಿಗೆ ಸ್ಪಷ್ಟವಾಗಿ ಹೇಳಿದೆನು. ನನ್ನ ಈ ಛಲವನ್ನು ಕಂಡು ಒಬ್ಬ ಮಂತ್ರವಾದಿಯನ್ನು ಕರೆಸಿ, ಇವಳಿಗೆ ಸತ್ಸಂಗಕ್ಕೆ ಹೋಗಲು ಮೋಡಿ ಹಾಕಿದ್ದಾರೆ, ಇದನ್ನು ಬಿಡಿಸು ಎಂದು ಹೇಳಿದರು. ಆ ಮಂತ್ರವಾದಿಯು ಏನೇನೋ ಮಂತ್ರ ಹಾಕಿದ. ಅವನು ಕೊಟ್ಟ ನೀರನ್ನು ಬಲವಂತವಾಗಿ ಕುಡಿಸಿದರು. ಪಾಪ, ಈಶ್ವರೀಯ ಮಂತ್ರದ ಮುಂದೆ ಯಾವ ಮಂತ್ರವೂ ನಡೆಯುವುದಿಲ್ಲವೆಂಬುದು ಅವನಿಗೆ ಹೇಗೆ ತಾನೇ ತಿಳಿದಿತು? ಆತನ ಮಂತ್ರವು ನನ್ನ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ. ನನ್ನಲ್ಲಿದ್ದ ಈಶ್ವರನ ಪ್ರೀತಿಯನ್ನು ಅವರು ಮನದಲ್ಲೇ ಒಪ್ಪಿಕೊಂಡರು. ಇವಳಿಗೆ ವಿವಾಹ ಮಾಡಿದರೆ ಮನಸ್ಸು ಸತ್ಸಂಗದಿಂದ ದೂರವಾಗಿ ಸಂಸಾರದ ಕಡೆ ಬರುತ್ತದೆ ಎಂಬ ವಿಚಾರವು ನನ್ನ ತಾಯಿಯವರಿಗೆ ಹೊಳೆದು ಗುಪ್ತವಾಗಿಯೇ ಅದಕ್ಕೆ ಸಿದ್ಧತೆ ನಡೆಸುತ್ತಿದ್ದರು. ಈ ವಿಚಾರ ನನಗೆ ತಿಳಿದು ನಾನು ನಮ್ಮ ತಾಯಿಗೆ, ಅಮ್ಮ, ನಾನು ಜ್ಞಾನ ಮೀರಾ ಆಗಿದ್ದೇನೆ. ನನಗೆ ಒಬ್ಬನೇ ಗಿರಿಧರ ಗೋಪಾಲ, ನಾನು ಅವರವರಾಗಿದ್ದೇನೆ. ನನ್ನ ಮನಸ್ಸಿನಲ್ಲಿಯೇ ಅವನೊಡನೆ ವಿವಾಹವಾಗಿರುವೆನು. ಪುನಃ ಮತ್ತಿನ್ಯಾರ ಜೊತೆಯಲ್ಲಿ ವಿವಾಹ ಎಂದು ವಿನಂತಿಸಿದೆನು. ಈ ಮಾತನ್ನು ಕೇಳಿದ ನನ್ನ ಸಂಬಂಧಿಗಳು ಕೆರಳಿ, ನೀನು ವಿವಾಹವಾಗಲು ಒಪ್ಪದಿದ್ದರೆ ನಿನ್ನನ್ನು ಹೊಡೆದು ಸಾಯಿಸುತ್ತೇವೆ, ಬೇಗ ಹೇಳು ಎಂದು ಹಿಂಸಿಸಲಾರಂಭಿಸಿದರು ಮತ್ತು ನನ್ನನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿದರು. ಊಟವನ್ನು ಕೊಡಲಿಲ್ಲ. 2-3 ದಿನಗಳ ನಂತರ ನನಗೆ ಬಹಳವಾಗಿ ಹಸಿವಾಗಲು ಪ್ರಾರಂಭಿಸಿತು. ಅಷ್ಟೇ ಪ್ರಭುವಿನೊಡನೆ ನನ್ನ ಪ್ರೀತಿಯು ಹೆಚ್ಚುತ್ತಾ ಹೋಯಿತು. ಸದಾ ಮನಸ್ಸಿನಲ್ಲಿಯೇ, ಪ್ರಭುವೇ, ನೀನು ಕನ್ಯೆಯರ ರಕ್ಷಕನಾಗಿರುವೆ. ನನಗೆ ಇಷ್ಟೊಂದು ತೊಂದರೆ ಕೊಡುತ್ತಿರುವ ಈ ವಿಕಾರಿ ಸಂಬಂಧಗಳಿಂದ ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದೆನು. ಆ ದಿನಗಳಲ್ಲಿ ವಿರಹ ವೇದನೆಯಲ್ಲಿ ನಾನು ದೇಹವನ್ನೇ ಮರೆತು ಬಿಟ್ಟಿದ್ದೆನು. ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಮುಂದೆ ಸುಂದರ ಶ್ರೀಕೃಷ್ಣನ ಮೂರ್ತಿಯು ನಿಂತಿತು. ನಾನೀಗ ಸಾಕಾರವಾಗಿದ್ದೇನೆ, ಭಯಪಡಬೇಡ, ದುಃಖಿಸಬೇಡ, ನಿನ್ನ ಈ ಬಂಧನವು ಬೇಗ ಬಿಡುಗಡೆಯಾಗುತ್ತದೆ ಎಂದು ಹೇಳಿತು. ಆಗ ನನಗೆ ಬಹಳ ಆನಂದವಾಗಿ ನನ್ನ ಹಸಿವು ಬಾಯಾರಿಕೆಗಳು ಮಾಯವಾಗಿ ಆತ್ಮೀಯ ಶಕ್ತಿಯು ವಿಶೇಷವಾಗಿ ಬರಲಾರಂಭಿಸಿತು. 3 ದಿನಗಳ ನಂತರ ಕೋಣೆಯ ಬಾಗಿಲನ್ನು ತೆರೆದು, ಈಗಲಾದರೂ ಹೇಳು, ಈಗ ಮದುವೆ ಮಾಡಿಕೊಳ್ಳುವೆ ತಾನೆ? ನಿನ್ನ ಹಠವನ್ನು ಬಿಡು, ನಾನಿನ್ನೂ ಓಂ ಮಂಡಳಿಗೆ ಹೋಗುವುದಿಲ್ಲ, ಮದುವೆಯಾಗುತ್ತೇನೆ ಎಂದು 1 ಸಾರಿ ಹೇಳಲು ಕೇಳಿದರು. ಅದಕ್ಕೆ ನಾನು, ನೀವು ಹೇಳುತ್ತಿರುವುದೇನು? ನನ್ನನ್ನು ಇನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಈಶ್ವರೀಯ ಪ್ರೇಮದ ಅಗ್ನಿಯು ಆರುವಂಥದ್ದಲ್ಲ. ಒಂದು ವೇಳೆ ನಾನು ಪ್ರಭುವಿನ ಸ್ಮೃತಿಯಲ್ಲಿಯೇ ದೇಹವನ್ನು ಬಿಟ್ಟರೆ ಸ್ವರ್ಗಕ್ಕೆ ಹೋಗುತ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ನಡೆಸಿಕೊಡಿ. ಹಾಗೇನಾದರೂ ನಾನು ದೇಹವನ್ನು ಬಿಟ್ಟರೆ ಈ ಶರೀರವನ್ನು ಒಮ್ಮೆ ಓಂ ಮಂಡಲಿಯ ಮುಂದೆ ತೆಗೆದುಕೊಂಡು ಹೋಗಿರಿ ಎಂದು ಹೇಳಿದೆನು. ಅವರೆಲ್ಲರಿಗೂ ಸಿಟ್ಟು ಬಂದು ಮೊದಲಿಗಿಂತಲೂ ಹೆಚ್ಚಾಗಿ ಹಿಂಸಿಸತೊಡಗಿದರು.
ಈ ಗತಿಯು ನನಗೆ ಸುಮಾರು 2 ತಿಂಗಳುಗಳ ಕಾಲ ನಡೆಯಿತು. ಹೊರದೇಶಕ್ಕೆ ಹೋಗಿದ್ದ ನನ್ನ ಅಕ್ಕನವರು ಅದೇ ದಿನಗಳಲ್ಲಿ ಬಂದಿದ್ದರಿಂದ ತೊಂದರೆ ಕೊಡುವುದು ಕಡಿಮೆಯಾಯಿತು. ಆದರೂ ಅನೇಕ ದಿನಗಳವರೆಗೆ ನನ್ನ ಸಂಬಂಧಿಗಳು ನನಗೆ ಹಿಂಸೆಯನ್ನು ಕೊಡುತ್ತಲೇ ಇದ್ದರು. ಹೀಗೆ ಸಂಬಂಧಗಳಿಂದ ಹಿಂಸೆಯನ್ನು ಅನುಭವಿಸಿದ ಪ್ರತಿಯೊಬ್ಬ ಮಾತೆಯರ ಕನ್ಯೆಯರ ಬೇರೆ ಬೇರೆ ಕಥೆಗಳೇ ಇವೆ. ಏನೇ ಆಗಲಿ, ಶರೀರವನ್ನು ಬಂಧನದಲ್ಲಿಡಬಹುದು, ಆದರೆ ಮನಸ್ಸನ್ನು ಮಾತ್ರ ಬಂಧಿಸಲು ಸಾಧ್ಯವಿಲ್ಲ ಎಂಬುದು ನಿಸ್ಸಂದೇಹವಾದ ಮಾತು. ಲಾಖಾ ಭವನಕ್ಕೆ ಬೆಂಕಿ. ಇಷ್ಟೆಲ್ಲ ಅತ್ಯಾಚಾರಗಳನ್ನು ಮಾಡಿದರೂ ಜನರು ಶಾಂತರಾಗಲಿಲ್ಲ. ಯಾವ ಮಾತೆಯರು ಕನ್ಯೆಯರು ಈ ಸತ್ಸಂಗಕ್ಕೆ ಬಂದು ಜ್ಞಾನವನ್ನು ಪಡೆಯುತ್ತಿದ್ದರೋ ಅವರು ಒಂದು ದಿನವೂ ಬರುವುದನ್ನು ನಿಲ್ಲಿಸಿರಲಿಲ್ಲ. ಒಂದು ದಿನ ಬಾಬಾರವರು ಇರಲಿಲ್ಲ. ಸತ್ಸಂಗದಲ್ಲಿ ಎಲ್ಲ ಸಹೋದರ ಸಹೋದರಿಯರು ಕುಳಿತಿದ್ದರು. ಇದನ್ನು ತಿಳಿದ ಅನೇಕ ಹಠಮಾರಿ ಜನರು ಬಂದು ಕಿಟಕಿಗಳನ್ನು ಮುರಿದು ಒಳಕ್ಕೆ ನುಗ್ಗಲು ಯತ್ನಿಸಿದರು. ಆದರೆ ಒಳಗಿದ್ದ ಶಿವಶಕ್ತಿಯರು ಬಹಳ ಸಾಹಸಪಟ್ಟು ಒಬ್ಬರನ್ನೂ ಸಹ ಒಳಗೆ ಬಿಡಲಿಲ್ಲ. ಗುಂಪಿನಲ್ಲಿ ಬಂದವರು ಹೊರಗಡೆ ಕಟ್ಟಡಕ್ಕೆ ಬೆಂಕಿ ಇಟ್ಟರು. ನಮ್ಮ ಜನರೇ ಒಳಗಡೆ ಸುಟ್ಟು ಹೋಗುವರಲ್ಲ ಎಂಬ ಪರಿಜ್ಞಾನವೂ ಅವರಿಗೆ ಇರಲಿಲ್ಲ. ಕ್ರೋಧವು ತುಂಬಿತ್ತು. ದೂರದಿಂದ ನೋಡುತ್ತಿದ್ದವರಲ್ಲಿ ಒಬ್ಬರು ತಕ್ಷಣ ಪೊಲೀಸವರನ್ನು ಕರೆಸಿದರು. ಪೊಲೀಸರು ಬಂದು ಎಲ್ಲರನ್ನೂ ಅಲ್ಲಿಂದ ಓಡಿಸಿದರು ಮತ್ತು ಫೈರ್ ಬ್ರಿಗೇಡ್ನವರು ಬಂದು ಬೆಂಕಿಯನ್ನು ಆರಿಸಿದರು. ಕೌರವರು ಅರಗಿನ ಮನೆಯನ್ನು ಸುಟ್ಟರು, ಪಾಂಡವರು ಬದುಕಿ ಪಾರಾದರು ಎಂಬಂತೆ ಆ ದಿನದ ಘಟನೆ ನಡೆಯಿತು. ಈ ಘಟನೆಯು 13/6/1938ರಲ್ಲಿ ನಡೆಯಿತು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಬಾಬಾರವರು ಸದಾ ನಿಶ್ಚಿಂತರು, ಸ್ಥಿರಚಿತ್ತರು ಹಾಗೂ ಸಾಕ್ಷಿ ಸ್ಥಿತಿಯಲ್ಲಿರುತ್ತಿದ್ದರು. ನಾನು ಪರಮಪಿತ ಪರಮಾತ್ಮನ ಸೇವಕ, ಅವನೇ ಎಲ್ಲವನ್ನೂ ಸರಿಪಡಿಸುವನು. ಧರ್ಮ ಮಾರ್ಗಗಳಲ್ಲಿ ಪರೀಕ್ಷೆಗಳು ಬಂದೇ ಬರುತ್ತವೆ ಹಾಗೂ ವಿಜಯಿಗಳೂ ಆಗುತ್ತೇವೆ. ಈ ಬಗ್ಗೆ ನಿಶ್ಚಯವಿರಬೇಕು ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದರು. ಓಂ ನಿವಾಸದ ಮುಂದೆ ಕೋಲಾಹಲ. ಪ್ರತಿದಿನ ಸತ್ಸಂಗವು ನಡೆಯುತ್ತಿದ್ದ ಸ್ಥಳದಿಂದ ಎಲ್ಲ ಕನ್ಯೆಯರು ಮಾತೆಯರು ಓಂ ನಿವಾಸವೆಂಬ ಕಟ್ಟಡದ ಬಳಿಗೆ ಬಂದರು. ಓಂ ಮಂಡಳಿಯ ಸತ್ಸಂಗ ಮತ್ತು ಮಕ್ಕಳ ಲೌಕಿಕ ಹಾಗೂ ಅಲೌಕಿಕ ಶಿಕ್ಷಣವೂ ಕೂಡ ಅಲ್ಲಿಯೇ ನಡೆಯುತ್ತಿತ್ತು. ಒಂದು ದಿನ ವಿರೋಧಿ ಓಂ ಮಂಡಳಿಯವರು ಓಂ ನಿವಾಸದ ಹೊರಗಡೆ ಆಂದೋಲನವನ್ನು ಆರಂಭಿಸಿದರು. ಹೊರಗಡೆಯಿಂದ ಸತ್ಸಂಗಕ್ಕೆ ಓಂ ನಿವಾಸಕ್ಕೆ ಪ್ರತಿದಿನವೂ ಬರುತ್ತಿದ್ದವರನ್ನು ಒಳಕ್ಕೆ ಹೋಗದಂತೆ ತಡೆಯಲು ಒಂದು ದೊಡ್ಡ ಗುಂಪೇ ನಿಂತಿತ್ತು. ಅದರಲ್ಲಿ ಕೆಲವು ಮಹಿಳೆಯರು ಸೇರಿದ್ದರು. ಒಬ್ಬರನ್ನು ಓಂ ನಿವಾಸದೊಳಕ್ಕೆ ಈ ದಿನ ಬಿಡಬಾರದೆಂದು ಹಠ ಸಾಧಿಸಿ ನಿಂತಿದ್ದರು. ಆಗ ಅಲ್ಲೊಂದು ಆಶ್ಚರ್ಯಕರವಾದ ಸಂಗತಿ ನಡೆಯಿತು. ಸತ್ಸಂಗಕ್ಕೆ ಬಂದವರು ಈ ಆಂದೋಲನವನ್ನು ನೋಡಿ ಹೆದರಿ ಹಿಂತಿರುಗಿ ಹೋಗಲಿಲ್ಲ. ಸತ್ಸಂಗವನ್ನು ನಿಲ್ಲಿಸಲು ಬಂದಿದ್ದ ಅನ್ಯಾಯಿಗಳು, ಧರ್ಮ ವಿಮುಖರು, ಈಶ್ವರ ವಿರೋಧಿಗಳು ಆದ ಕೌರವ ಆಸುರಿ ಸೇನೆಯು ಒಂದು ಕಡೆ ನಿಂತಿತು. ಮತ್ತೊಂದು ಕಡೆ ಜ್ಞಾನಾಮೃತಕ್ಕಾಗಿ ಬಂದಿದ್ದ ಪಾಂಡವ ಶಿವಶಕ್ತಿ ಸೇನೆಯೂ ನಿಂತಿತ್ತು. ಸಂಜೆಯಾಯಿತು. ಕೌರವ ಸೇನೆಯು ಬೇಸತ್ತು ಹೊರಟು ಹೋಯಿತು. ಆಗ ಶಿವಶಕ್ತಿ ಪಾಂಡವರು ಒಳಗೆ ಹೋಗಿ ಬಾಬಾರವರೊಡನೆ ಹರ್ಷದಿಂದ ವಾರ್ತಾಲಾಪ ಮಾಡಿ ಎಂದಿನಂತೆ ಜ್ಞಾನಯೋಗದ ತರಗತಿಗಳನ್ನು ಮುಂದುವರಿಸಿದರು. 2ನೆಯ ದಿನವೂ ಹಾಗೆಯೇ ನಡೆಯಿತು. 3ನೆಯ ದಿನವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಂದೋಲನ ಮಾಡಬೇಕೆಂದು ಆ ಜನರು ಬಂದಿದ್ದರು. ಆದರೆ ನ್ಯಾಯಾಲಯದಿಂದ ಹೊರಟ ಅಧಿಕೃತ ಆಜ್ಞೆಯ ಮೇಲೆ ಆ ಆಂದೋಲನವು ನಿಂತು ಹೋಯಿತು. ಎಂದಿನಂತೆ ಪುನಃ ಸತ್ಸಂಗವು ನಡೆಯಲು ಆರಂಭಿಸಿತು. ಇದು 6/8/1938ರಂದು ನಡೆಯಿತು. ಕರಾಚಿಯಲ್ಲಿ ಓಂ ಮಂಡಳಿ. ಇನ್ನು ಶಾಂತ ವಾತಾವರಣವನ್ನು ಕಲ್ಪಿಸುವುದಕ್ಕೋಸ್ಕರ ಬಾಬಾರವರು ಕರಾಚಿಯಲ್ಲಿ ನೆಲೆಸಿದರು. ಯಾರು ತಮ್ಮ ಮನೆಗಳಿಂದ ಅಪ್ಪಣೆ ಪತ್ರವನ್ನು ತರುವರೋ ಅವರು ಮಾತ್ರ ಕರಾಚಿಗೆ ಬಂದು ಸತ್ಸಂಗದಲ್ಲಿ ಭಾಗವಹಿಸಬಹುದೆಂದು ಓಂ ಮಂಡಳಿಯು ಸ್ಪಷ್ಟವಾಗಿ ಹೇಳಿತು. ಅದರಂತೆ ಮಾತೆಯರು ಪತ್ರಗಳನ್ನು ತಂದು ಕರಾಚಿಯ ಸತ್ಸಂಗದಲ್ಲಿ ಭಾಗವಹಿಸಿದರು. ಕರಾಚಿಯಲ್ಲಿ ಪಿತಾಶ್ರೀಯವರು ಓಂ ಬಾಬಾರವರು ಎಲ್ಲರಿಗೂ ಊಟ ವಸತಿಗಳಿಗೆ ತಕ್ಕ ಏರ್ಪಾಡು ಮಾಡಿದರು. ಅಲ್ಲಿ ದೊಡ್ಡದಾದ 5 ಬಂಗಲೆಗಳನ್ನು ಕೊಂಡುಕೊಳ್ಳಲಾಯಿತು. ಕರಾಚಿಯ ರಾಧಾಭವನ, ಬೇಬಿ ಭವನ, ಯಾವುದನ್ನು ರಾಧಾಭವನ ಎಂದು ಕರೆಯಲಾಗುತ್ತಿತ್ತೋ ಆ ಐತಿಹಾಸಿಕ ಭವನವೇ ಇದು. ಇಲ್ಲಿ ಓಂ ರಾಧೆಯವರು ಅಥವಾ ಮಾತೇಶ್ವರಿ ಜಗದಂಬಾ ಸರಸ್ವತಿಯವರು ಜ್ಞಾನ ವೀಣೆಯನ್ನು ನುಡಿಸಿ ಅದೆಷ್ಟೋ ಮಾನವ ಹೃದಯಗಳಿಗೆ ಆತ್ಮೀಯ ಸುಖವನ್ನು ಕೊಟ್ಟರು ಮತ್ತು ಅವರ ದಿವ್ಯ ವಿವೇಕವನ್ನು ಜಾಗೃತಗೊಳಿಸಿದರು. ಇಲ್ಲಿ ಮಕ್ಕಳಿಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು.
ಇಲ್ಲಿನ ಶಾಂತ, ಸ್ವಚ್ಛ ಹಾಗೂ ದಿವ್ಯ ವಾತಾವರಣದಲ್ಲಿ ಪ್ರಾರಂಭದ ದಿನಗಳು ಈಶ್ವರೀಯ ಜ್ಞಾನದ ಅಧ್ಯಯನ ಹಾಗೂ ಅಭ್ಯಾಸದೊಡನೆ ಬಹಳ ಶ್ರೇಯಸ್ಕರವಾಗಿದ್ದವು. ಮಕ್ಕಳಿಗೆ, ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಬೇರೆ ಬೇರೆ ಬಂಗಲೆಗಳಲ್ಲಿ ವಸತಿಯನ್ನು ಏರ್ಪಡಿಸಲಾಯಿತು. ಅಲ್ಲಿಯೂ ಸಹ ದಿನಚರಿಯನ್ನು ಮೊದಲಿನಂತೆಯೇ ನಡೆಸಲಾಗುತ್ತಿತ್ತು. ಪ್ರಾತಃ ಕಾಲ 3:30ಕ್ಕೆ ಏಳುವುದು, ಶಾಂತಿ ಸಮಾಧಿ, ಜ್ಞಾನ ಮುರುಳಿ ಮೊದಲಾದ ಎಲ್ಲ ಕಾರ್ಯಕ್ರಮಗಳು ಇರುತ್ತಿದ್ದವು. ಒಂದು ದಿನ ಬಹಳ ಮಂದಿ ಕನ್ಯೆಯರು ಬಸ್ಸಿನಲ್ಲಿ ಕುಳಿತು ಹೊರಗಡೆ ಹೋಗುತ್ತಿರುವಾಗ ಬಸ್ಸು ಬಿದ್ದು ಅಪಘಾತವೂ ಸಂಭವಿಸಿತು. ಕೆಲವರಿಗೆ ಗಾಯವಾಗಿ ರಕ್ತವೂ ಸುರಿಯಲಾರಂಭಿಸಿತು. ಚಿಕ್ಕ ಚಿಕ್ಕ ಕನ್ಯೆಯರು ಇದ್ದರು. ಇಷ್ಟೆಲ್ಲ ಆದರೂ ಯಾರ ಮುಖದಲ್ಲಿಯೂ ದುಃಖದ ಚಿಹ್ನೆಯೂ ಕಂಡು ಬರಲಿಲ್ಲ. ಅಪಘಾತಕ್ಕೆ ಒಳಗಾಗಿದ್ದವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರೆಲ್ಲರ ಮಾನಸಿಕ ಸ್ಥಿತಿಯನ್ನು ನೋಡಿದ ಡಾಕ್ಟರ್ಗಳು, ನರ್ಸ್ಗಳು ಆಶ್ಚರ್ಯಚಕಿತರಾದರು. ಏಕೆಂದರೆ ಇವರಲ್ಲಿ ದುಃಖದ ಭಾವನೆಯು ಅಂಶ ಮಾತ್ರವೂ ಇರಲಿಲ್ಲ. ಈ ವಿಷಯವು ಅಲ್ಲಿನ ದೈನಿಕ ಪತ್ರಿಕೆಯಲ್ಲೆಲ್ಲ ಪ್ರಕಟವಾಯಿತು. ಇವರಲ್ಲಿ ಆತ್ಮನಿಶ್ಚಯ, ಸಹನಶೀಲತೆ ಮತ್ತು ಶ್ರೇಷ್ಠ ಧಾರಣೆಗಳಿವೆ ಎಂದೆಲ್ಲ ಬರೆದಿದ್ದರು. ಪಿತಾಶ್ರೀಯವರು ಈ ಸಮಾಚಾರವನ್ನು ಕೇಳಿದರು ಹಾಗೂ ಅಚಲವಾದ ಸ್ಥಿತಿಯಲ್ಲಿದ್ದು ಪೂರ್ವ ನಿಶ್ಚಯದಂತೆ ಆಗಿದೆ ಎಂದು ತಕ್ಷಣವೇ ಆಸ್ಪತ್ರೆಗೆ ಬಂದು ತಮ್ಮ ಮಧುರವಾದ ದೃಷ್ಟಿ, ಮಧುರವಾದ ಮಂದಹಾಸ, ಮಧುರವಾದ ಮಾತುಗಳಿಂದ ಎಲ್ಲರಿಗೂ ಸಮಾಧಾನವನ್ನು ಹೇಳಿ ಸಂತೋಷಪಡಿಸಿದರು. ಇತ್ತ ಹೈದರಾಬಾದಿನಲ್ಲಿ ಬಂಧನದಲ್ಲಿ ಸಿಲುಕಿಕೊಂಡಿದ್ದ ಮಾತೆಯರ, ಕನ್ಯೆಯರ ಹೃದಯ ವೇದನೆಯಂತೂ ಹೇಳತೀರದು. ಅವರಲ್ಲಿ ಸುಮಾರು 15 ಮಂದಿ ಕನ್ಯೆಯರು ಜ್ಞಾನಾಮೃತವಿಲ್ಲದೆ ವಿರಹ ವೇದನೆಯನ್ನು ತಾಳಲಾರದೆ ಒಂದುಗೂಡಿ ತಾವೇ ತಮ್ಮ ಬಂಧನಗಳನ್ನು ಕಿತ್ತು ಒಗೆದು ಕರಾಚಿಗೆ ಬಂದು ತಲುಪಿದರು. ಅಲ್ಲಿಂದಲೇ ತಮ್ಮ ಲೌಕಿಕ ಸಂಬಂಧಿಗಳಿಗೆ ತಾವು ಸುಗಮವಾಗಿ ಬಂದು ಸೇರಿದ್ದೆವೆಂದು, ಇನ್ನೂ ನಮಗಾಗಿ ಚಿಂತಿಸಬಾರದೆಂದು ಪತ್ರದಲ್ಲಿ ಬರೆದು ತಿಳಿಸಿದರು. ಎಷ್ಟೇ ತೊಂದರೆಗಳನ್ನು ಕೊಟ್ಟರೂ ಜ್ಞಾನಾಭಿಲಾಷಿಗಳಾದ ಮಾತೆಯರು ಬಂಧನಗಳನ್ನು ಕಿತ್ತೊಗೆದು ಮತ್ತೆ ಓಂ ಮಂಡಳಿಯನ್ನು ಸೇರಿರುವುದು ಜನರಲ್ಲಿ ಮತ್ತಷ್ಟು ಕಿಚ್ಚನ್ನು ಕೆರಳಿಸಿತು. ಏನಾದರೂ ಮಾಡಿ ಈ ಓಂ ಮಂಡಳಿಯನ್ನು ಮುಚ್ಚಿಸಬೇಕೆಂದು 4 ಕ್ರಮಗಳನ್ನು ಕೈಗೊಂಡು, ಮೊದಲನೆಯದಾಗಿ ಅಲ್ಲಿನ ವಿಧಾನಸಭೆಯಲ್ಲಿ ಓಂ ಮಂಡಳಿಯನ್ನು ನಿಷೇಧಿಸುವುದರ ಬಗ್ಗೆ ಚರ್ಚಿಸುವುದು. ಎರಡನೆಯದಾಗಿ ಓಂ ಮಂಡಳಿಗೆ ವಿರುದ್ಧವಾದ ಲೇಖನಗಳನ್ನು ಬರೆದು ಹಣವನ್ನಾದರೂ ಕೊಟ್ಟು ವೃತ್ತಪತ್ರಿಕೆಗಳಲ್ಲಿ ಪ್ರಕಟಿಸುವುದು. ಮೂರನೆಯದಾಗಿ ಓಂ ಮಂಡಳಿಯಲ್ಲಿ ಭಾಗವಹಿಸುವ ಮಾತೆಯರನ್ನು, ಕನ್ಯೆಯರನ್ನು ಎಲ್ಲಿ ಸಿಕ್ಕಿದರಲ್ಲಿ ಪುಂಡ ಜನರಿಂದ ಅಪಮಾನಪಡಿಸುವುದು. ಮತ್ತು ನಾಲ್ಕನೆಯದಾಗಿ ನ್ಯಾಯಾಲಯದಲ್ಲಿ ಓಂ ಮಂಡಳಿಯ ವಿರುದ್ಧವಾಗಿ ಮೊಕದ್ದಮೆಯನ್ನು ಹೂಡುವುದು. ಕೋರ್ಟಿನಲ್ಲೊಂದು ಕೌತುಕ. ಅದರಂತೆ ಓಂ ಮಂಡಳಿಯ ನಿರ್ವಹಣೆಗೆ ನಿಮಿತ್ತರಾಗಿದ್ದ ಓಂ ರಾಧೆಯವರಿಗೆ ನ್ಯಾಯಾಲಯದಿಂದ ಕರೆ ಬಂತು. ಆ ವಿಷಯವನ್ನು ಈಗ ಯಜ್ಞದ ಪ್ರಧಾನ ಆಡಳಿತಾಧಿಕಾರಿರಾದ ಬ್ರಹ್ಮಕುಮಾರಿ ಪ್ರಕಾಶಮಣಿಯವರು ಹೀಗೆ ಹೇಳುತ್ತಾರೆ: ಓಂ ರಾಧೆಯವರ ಜೊತೆಗೆ 5 ಮಂದಿ ಸಹೋದರಿಯರು ಕೋರ್ಟಿನ ಒಳಗೆ ಹೋಗಲು ಅನುಮತಿ ಸಿಕ್ಕಿತು. ಕರಾಚಿಯಿಂದ ಸಿಂಧ್, ಹೈದರಾಬಾದಿಗೆ ಕೋರ್ಟಿಗೋಸ್ಕರ ಬಂದಿದ್ದೆವು. ಕೋರ್ಟಿನ ತುಂಬಾ ಜನರಿದ್ದರು. ಅದರಲ್ಲಿ ಹೆಚ್ಚಾಗಿ ಮುಸಲ್ಮಾನರೇ ಇದ್ದರು. ನಮ್ಮ ಕಾರ್ ಕೋರ್ಟ್ ತಲುಪುತ್ತಿದ್ದಂತೆಯೇ ರಕ್ಷಣೆಗಾಗಿ ಪೊಲೀಸ್ನವರು ಕಾದು ನಿಂತಿದ್ದರು. ಎಲ್ಲರೂ ಉತ್ಸಾಹದಿಂದ ನಮ್ಮನ್ನೇ ನೋಡುತ್ತಿದ್ದರು. ನಾವಂತೂ ನಿರ್ಭಯರಾಗಿ ಯಾವುದೋ ಒಂದು ಆಟವನ್ನು ನೋಡಲು ಬಂದಿದ್ದೇವೇನೋ ಎಂಬಂತೆ ಸಾಕ್ಷಿ ಸ್ಥಿತಿಯಲ್ಲಿದ್ದೆವು. ಜಡ್ಜ್ ಸಾಹೇಬರು ಕುರ್ಚಿಯ ಮೇಲೆ ಕುಳಿತಿದ್ದರು. ನಮಗೆ ಕುಳಿತುಕೊಳ್ಳಲು ಕುರ್ಚಿಗಳನ್ನು ಕೊಟ್ಟರು. ಓಂ ರಾಧೆಯವರು ಕಟ್ಕಟೆಯಲ್ಲಿ ನಿಂತು ಉತ್ತರಿಸಲು ಕರೆ ಬಂದಿತು. ಆಗ ಓಂ ರಾಧೆಯವರ ವ್ಯಕ್ತಿತ್ವವು ಶಕ್ತಿ ರೂಪಿಣಿಯಾಗಿ ಗೋಚರಿಸುತ್ತಿತ್ತು. ಶ್ವೇತ ವಸ್ತ್ರಧಾರಿಣಿ, ಸೌಮ್ಯ ಸ್ವಭಾವದ ಅವರು ಈಗ ತಾನೇ ಆಕಾಶದಿಂದ ಇಳಿದು ಬಂದ ದೇವಿಯಂತೆ ಶೋಭಿಸುತ್ತಿದ್ದರು. ಓಂ ರಾಧೆಯವರು ಅಲ್ಲಿಗೆ ಬಂದು ನಿಂತ ಮೇಲೆ ಜಡ್ಜ್ ಸಾಹೇಬರು ಈ ರೀತಿ ಹೇಳಿದರು: ನೀವು ಮೊದಲು ಗೀತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ವಚನ ಕೊಡಿರಿ. ಓಂ ರಾಧೆ ಹೇಳಿದರು: ಏನೆಂದು ವಚನ ಕೊಡಬೇಕು, ಏನೆಂದು ಹೇಳಬೇಕು? ಜಡ್ಜ್ ಹೇಳಿದರು: ನೀವು ಗೀತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಭಗವಂತನನ್ನು ಕಣ್ಮುಂದೆ ನೋಡುತ್ತಾ ಏನನ್ನು ಹೇಳುವೆನು, ಸತ್ಯವನ್ನೇ ಹೇಳುವೆನು ಎಂದು ವಚನ ಕೊಡಿರಿ. ಓಂ ರಾಧೆ ಹೇಳಿದರು: ಜಡ್ಜ್ ಸಾಹೇಬರೇ, ನಾನು ತಮ್ಮನ್ನು ಮಾತ್ರ ಕಣ್ಮುಂದೆ ನೋಡುತ್ತಿದ್ದೇನೆ. ನಾನು ಭಗವಂತನನ್ನು ಈ ಕಣ್ಣುಗಳಿಂದ ನೋಡುತ್ತಿಲ್ಲ. ಹೀಗಿರುವಾಗ ಭಗವಂತನು ಇದ್ದಾನೆಂಬ ಸುಳ್ಳು ವಚನವನ್ನು ಹೇಗೆ ಕೊಡಲಿ? ನಾನು ಆತ್ಮವನ್ನು ಜಡ್ಜ್ ಸಾಹೇಬರ ರೂಪದಲ್ಲಿ ನೋಡುತ್ತಾ ಏನನ್ನು ಹೇಳುವೆನೋ, ಸತ್ಯವನ್ನೇ ಹೇಳುತ್ತೇನೆ ಎಂದು ಬೇಕಾದರೆ ಹೇಳುವೆನು.
ಈ ವಿಚಿತ್ರವಾದ ಉತ್ತರವನ್ನು ಕೇಳಿ ಕೋರ್ಟಿನಲ್ಲಿ ಕುಳಿತಿದ್ದ ಜನರಿಗೆ ಆಶ್ಚರ್ಯವಾಯಿತು ಮತ್ತು ಅನೇಕರು ನಗಲು ಆರಂಭಿಸಿದರು. ಮತ್ತೆ ಕೆಲವರು ಚಪ್ಪಾಳೆಯನ್ನು ಹೊಡೆದರು. ಇನ್ನು ಕೆಲವರು ಓಂ ರಾಧೆಯವರು ಹೇಳುತ್ತಿರುವುದು ಸರಿ ಎಂದರು. ಜಡ್ಜ್ ಸಾಹೇಬರು ಸ್ವಲ್ಪ ಬೇಸರದಿಂದ ಆರ್ಡರ್ ಆರ್ಡರ್ ಎಂದು ಗರ್ಜಿಸಿ ಎಲ್ಲರನ್ನೂ ಸ್ತಬ್ಧಗೊಳಿಸಿದರು. ಜಡ್ಜ್ ಹೇಳಿದರು, ನಾನೇನು ಭಗವಂತನಲ್ಲ. ಭಗವಂತನ ಹೆಸರಿನಲ್ಲಿ ವಚನ ತೆಗೆದುಕೊಳ್ಳುವುದು ಈ ಕೋರ್ಟಿನ ನಿಯಮವಾಗಿದೆ. ನಾವು ಈ ಕಾನೂನನ್ನು ಮುರಿಯುವಂತಿಲ್ಲ. ಓಂ ರಾಧೆ ಹೇಳಿದರು ನಮ್ರತೆಯಿಂದ. ಜಡ್ಜ್ ಸಾಹೇಬರೇ, ಸತ್ಯವನ್ನೇ ಹೇಳಿ ಎಂದು ತಾವೇ ಹೇಳುತ್ತಿರುವಿರಿ. ಈಗ ಎಲ್ಲರಲ್ಲಿಯೂ ಕಾಮ ಕ್ರೋಧಾದಿ ವಿಕಾರಗಳೇ ತುಂಬಿಕೊಂಡಿರುವಾಗ ಭಗವಂತನು ಕಣ್ಮುಂದೆಯೇ ಇರುವನೆಂದು ಸುಳ್ಳಾಗಿ ಪ್ರಮಾಣವಚನವನ್ನು ಸ್ವೀಕರಿಸುವುದು ಹೇಗೆ? ಆಗ ಜಡ್ಜ್ ಹೇಳಿದರು ಆವೇಶದಿಂದ, ನೀವು ಜ್ಞಾನ ಹೇಳುವುದಕ್ಕೆ ಇದೇನು ಸತ್ಸಂಗವಲ್ಲ, ಇದು ಕೋರ್ಟ್. ಇಲ್ಲಿ ಕಾನೂನು ಇದೆ. ಈ ಕಾನೂನನ್ನು ಮುರಿದರೆ ನಿಮ್ಮನ್ನು ಬಂಧಿಸಲಾಗುವುದು. ಓಂ ರಾಧೆ ಹೇಳಿದರು ಶಕ್ತಿ ಸ್ವರೂಪದಿಂದ ನಿರ್ಭಯರಾಗಿ ಹೇಳಿದರು, ತಾವು ತಮ್ಮ ಕೋರ್ಟ್ನ ಕಾನೂನನ್ನು ಮುರಿಯಲು ಹೇಗೆ ಇಚ್ಛಿಸುವುದಿಲ್ಲವೋ ಹಾಗೆಯೇ ನಿಮ್ಮೆಲ್ಲರ ಪರಮಪಿತನಾದ ಈಶ್ವರನನ್ನು ಅಪಮಾನ ಮಾಡಲು ಅಥವಾ ಅವನ ಕಾನೂನನ್ನು ಮುರಿಯಲು ನಾನು ಇಚ್ಛಿಸುವುದಿಲ್ಲ. ಅಧರ್ಮ ಹೆಚ್ಚಿದಾಗ ನಾನು ಅವತರಿಸುತ್ತೇನೆ ಎಂಬುದಾಗಿ ಗೀತೆಯ ಮಹಾವಾಕ್ಯ ಉಂಟು. ಆದ್ದರಿಂದ ಇಲ್ಲಿ ಎಲ್ಲೆಲ್ಲೋ ಭಗವಂತನಿರಲು ಹೇಗೆ ಸಾಧ್ಯ? ಪರಮಪಿತ ಪರಮಾತ್ಮನು ಜ್ಞಾನಸಾಗರ, ಪ್ರೇಮಸಾಗರ ಮತ್ತು ನಿರ್ವಿಕಾರಿಯಾಗಿರುವನು. ಆದರೆ ಈಗ ಪ್ರತಿಯೊಬ್ಬರಲ್ಲಿಯೂ ಕಾಮ ಕ್ರೋಧಾದಿ ವಿಕಾರಗಳಿವೆ ಮತ್ತು ಅಶಾಂತಿಯೇ ತುಂಬಿ ತುಳುಕಾಡುತ್ತಿದೆ. ಹೀಗಿರುವಾಗ ಎಲ್ಲರಲ್ಲೂ ಪರಮಾತ್ಮನಿರಲು ಹೇಗೆ ಸಾಧ್ಯ? ಆ ಸಮಯದಲ್ಲಿ ಓಂ ರಾಧೆಯವರ ವಯಸ್ಸು 21 ವರ್ಷವಾಗಿತ್ತು. ನಿರ್ಭಯರಾಗಿ ಹೇಳುತ್ತಿದ್ದ ಅವರ ವಿವೇಕ ಸಂಗತವಾದ ಉತ್ತರಗಳನ್ನು ಕೇಳುತ್ತಿದ್ದ ಜನರು ಬಾಯಿಯ ಮೇಲೆ ಬೆರಳನ್ನು ಇಟ್ಟುಕೊಂಡರು. ಓಂ ಮಂಡಳಿಗೆ ವಿರುದ್ಧವಾಗಿ ಬಂದಿದ್ದ ಸಮಿತಿಯವರೆಲ್ಲರಿಗೂ ಈ ಸತ್ಯದ ವಿಚಾರಗಳು ಸರಿ ಎನ್ನುವಂತೆ ಕಂಡುಬರುತ್ತಿತ್ತು. ಈ ದಿನ ಇಂತಹ ಕುತೂಹಲವಾದ ವಿಚಿತ್ರವಾದ ಘಟನೆಯು ನಡೆಯುವುದೆಂದು ಯಾರೂ ಯೋಚಿಸಿರಲಿಲ್ಲ. ಕಾನೂನಿನಲ್ಲಿ ಬಂಧಿತರಾಗಿದ್ದ ಜಡ್ಜ್ ಸಾಹೇಬರು ತಮ್ಮ ಕರ್ತವ್ಯವನ್ನು ಮಾಡಬೇಕಾಗಿತ್ತು. ಜಡ್ಜ್ ಏನೇ ಆಗಲಿ ಕೋರ್ಟ್ನ ಕಾನೂನನ್ನು ಪಾಲನೆ ಮಾಡಲೇಬೇಕು. ಓಂ ರಾಧೆ, ಜಡ್ಜ್ ಸಾಹೇಬರೇ, ಯಾವ ಪರಿಸ್ಥಿತಿಯೇ ಬರಲಿ ನಾನು ಅಸತ್ಯವಾಗಿ ವಚನವನ್ನು ಕೊಡಲಾರೆನು. ಜಡ್ಜ್, ಈಗಲೂ ಸಹ ಸಮಯ ಕೊಡುತ್ತೇನೆ, ಯೋಚಿಸಿ ನೋಡಿರಿ, ವಚನ ಕೊಡಿರಿ. ಓಂ ರಾಧೆ, ಜಡ್ಜ್ ಸಾಹೇಬರೇ, ನಾನು ಚೆನ್ನಾಗಿಯೇ ಯೋಚಿಸಿದ್ದೇನೆ. ಇನ್ನು ಏನು ಮಾಡುವುದೆಂದು ಜಡ್ಜ್ ಸಾಹೇಬರು ಯೋಚಿಸಿದರು. ಓಂ ರಾಧೆಯನ್ನು ಹೆದರಿಸುವುದಕ್ಕೋಸ್ಕರ ಅಲ್ಲಿಯೇ ನಿಂತಿದ್ದ ಪೊಲೀಸರಿಗೆ ಈಕೆಯ ಕೈಗಳಿಗೆ ಬೇಡಿ ಹಾಕಿರಿ ಎಂದು ಆಜ್ಞೆ ಮಾಡಿದರು. ಪೊಲೀಸರು ಬೇಡಿಯನ್ನು ತೆಗೆದುಕೊಂಡು ಮುಂದೆ ಬಂದರು. ಆಗ ಓಂ ರಾಧೆಯವರು ಮಂದಸ್ಮಿತರಾಗಿ ನಿರ್ಭಯರಾಗಿ ನಿಂತಿದ್ದರು. ಇನ್ನೇನು ಬೇಡಿ ಹಾಕಿ ಬಿಡುವರೆಂದು ಜನರು ಬಹಳ ಉತ್ಸುಕರಾಗಿ ನೋಡುತ್ತಿದ್ದರು. ಅಷ್ಟರಲ್ಲೇ ನಿಧಾನಿಸಿ ಎಂದು ಜಡ್ಜ್ ಸಾಹೇಬರು ಆಜ್ಞೆ ಕೊಟ್ಟರು. ಪೊಲೀಸರು ಹಿಂದಕ್ಕೆ ಸರಿದರು. ಅಲ್ಲಿದ್ದವರಲ್ಲಿ ಕೆಲವರು ಪುನಃ ಚಪ್ಪಾಳೆ ಹೊಡೆದರು. ಅಂತೂ ಪರಮಪಿತ ಪರಮಾತ್ಮನು ಕೌರವರ ಸಭೆಯಲ್ಲಿ ದ್ರೌಪದಿಯ ಮಾನವನ್ನು ಉಳಿಸಿದನು. ಜಡ್ಜ್ ಸಾಹೇಬರು ಪುನಃ ಬೇರೆ ಪ್ರಶ್ನೆಯನ್ನು ಕೇಳಿದರು. ಜಡ್ಜ್, ಜನರು ಇಷ್ಟೆಲ್ಲ ತೊಂದರೆ ಕೊಟ್ಟರೂ ನೀವೆಲ್ಲರೂ ಮನೆಗಳನ್ನು ತೊರೆದು ದಾದಾರವರ ಬಳಿಗೆ ಏಕೆ ಹೋಗುವಿರಿ? ಓಂ ರಾಧೆ, ಜಡ್ಜ್ ಸಾಹೇಬರೇ, ತಾವು ಶ್ರೀಮದ್ ಭಾಗವತವನ್ನು ಓದಿರುವಿರಾ? ಭಗವಂತನು ಮುರುಳಿಯನ್ನು ನುಡಿಸುತ್ತಿದ್ದಾಗ ಗೋಪಿಯರೆಲ್ಲರೂ ಆ ಮುರುಳಿಯ ಗಾನದ ಹಿಂದೆ ಓಡಿದರು. ಆಗ ಅವರ ಮೇಲೆ ಏಕೆ ಮೊಕದ್ದಮೆಯನ್ನು ಹೂಡಲಿಲ್ಲ? ಅದು ಇದೇ ಜ್ಞಾನ ಮುರುಳಿಯಾಗಿತ್ತು. ಈಗಲೂ ಸಹ ನಾವು ಅದೇ ಜ್ಞಾನ ಮುರುಳಿಯ ಅಭಿಲಾಷಿಗಳಾಗಿದ್ದೇವೆ. ಜಡ್ಜ್ ಸಾಹೇಬರೇ, ಯಾರಾದರೂ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಹೋದರೆ ಅವರ ಮೇಲೇಕೆ ಮೊಕದ್ದಮೆಯನ್ನು ಹೂಡುವುದಿಲ್ಲ? ಅವರಿಗೆ ಏಕೆ ಪ್ರಶ್ನೆ ಕೇಳುವುದಿಲ್ಲ? ಭಗವಂತನಿಗೆ ನಾರಿಯರು ಒಂದೇ ಸಮಾನ. ಅವನು ಈಗ ಮಾತೆಯರಾದ ನಮಗೆ ಜ್ಞಾನದ ಕಳಶವನ್ನು ಕೊಟ್ಟಿರುವನು. ಅಂದರೆ ಈಗ ಮಾತೆಯರಾದ ನಮಗೆ ಪವಿತ್ರತೆ ಮತ್ತು ಈಶ್ವರೀಯ ಜ್ಞಾನದ ಸರದಿ ಸಿಕ್ಕಿದೆ. ಇದಕ್ಕಾಗಿ ನಾವು ಸತ್ಸಂಗಕ್ಕೆ ಹೋಗುತ್ತಿದ್ದರೆ ಇಂತಹ ಪ್ರಶ್ನೆಗಳನ್ನೇಕೆ ಕೇಳಬೇಕು? ಜ್ಞಾನವನ್ನು ಕೇಳುತ್ತಿದ್ದ ನಮಗೆ ಈ ರೀತಿ ಬಹುವಿಧವಾದ ತೊಂದರೆಗಳನ್ನು ಕೊಟ್ಟಿದ್ದರಿಂದ ನಾವು ಹಾಗೆ ಮಾಡಬೇಕಾಯಿತು. ಜಡ್ಜ್, ಬೇಷ್, ದಾದಾರವರು ನಿಮ್ಮೆಲ್ಲರ ಕಣ್ಣುಗಳಿಗೆ ಹಾಕಲು ಯಾವ ಅಂಜನವನ್ನು ಇಟ್ಟುಕೊಂಡಿದ್ದಾರೆ? ಓಂ ರಾಧೆ, ಜಡ್ಜ್ ಸಾಹೇಬರೇ, ತಾವು ಶಾಸ್ತ್ರಗಳನ್ನು ಓದಿರಬಹುದು.
ಜಡ್ಜ್: ಹೌದು, ಓದಿದ್ದೇನೆ. ಓಂ ರಾಧೆ. ಈಶ್ವರೀಯ ಜ್ಞಾನಕ್ಕೆ ಅಂಜನ ಎನ್ನಲಾಗಿದೆ. ಸದ್ಗುರು ಪರಮಪಿತ ಪರಮಾತ್ಮನು ಜ್ಞಾನವನ್ನು ಕೊಟ್ಟಾಗ ಆತ್ಮಗಳ ಅಜ್ಞಾನದ ಅಂಧಕಾರವು ದೂರವಾಗುತ್ತದೆ. ಅದೇ ಜ್ಞಾನಾಂಜನವನ್ನು ಪರಮಪಿತ ಪರಮಾತ್ಮ ಶಿವನು ದಾದಾರವರ ಮೂಲಕ ನಮಗೆ ಕೊಡುತ್ತಿರುವನು ಮತ್ತು ಅದನ್ನು ನಾವು ಬೇರೆಯವರಿಗೆ ಕೊಡುತ್ತಿದ್ದೇವೆ. ಜಡ್ಜ್: ದಾದಾರವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಓಂ ರಾಧೆ. ಜಡ್ಜ್ ಸಾಹೇಬರೇ, ನಾವು ದಾದಾರವರ ಶರೀರವನ್ನು ನೋಡುವ ಮಾತಲ್ಲ, ನಮಗೆ ದೊರಕಿರುವ ದಿವ್ಯ ಚಕ್ಷುಗಳಿಗೆ ಅವರ ಶರೀರವನ್ನು ಪ್ರವೇಶಿಸಿರುವ ಪರಮಪಿತ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನಿಗೆ ಎಷ್ಟು ಜನ ಮಕ್ಕಳಿರುವರು ಎನ್ನುವುದು ತಾವೇ ಹೇಳಿರಿ. ಯಾರೇ ಆಗಲಿ ಪೂರ್ಣವಾಗಿ ಲೆಕ್ಕ ಹಾಕಿ ತಿಳಿಸಲು ಸಾಧ್ಯವೇ? ಭಗವಂತನಾದರೂ ತ್ರಿಲೋಕಿನಾಥನಾಗಿರುವನು. ಎಲ್ಲರೂ ಅವನ ಮಕ್ಕಳು. ಕೇವಲ ನಾವು ಮಾತ್ರವಲ್ಲ, ತಾವು ಸಹ ಅವನ ಮಕ್ಕಳೇ ಆಗಿದ್ದೀರಿ. ಜಡ್ಜ್ ಸಾಹೇಬರು ಇವೆಲ್ಲವನ್ನು ಶಾಂತವಾಗಿ ಕೇಳುತ್ತಾ ಎಲ್ಲ ಉತ್ತರಗಳನ್ನು ಬರೆದುಕೊಳ್ಳುತ್ತಿದ್ದರು. ಓಂ ರಾಧೆಯರು ಕೆಳಗಿಳಿದು ನಮ್ಮ ಬಳಿಗೆ ಬಂದರು. ಜನರು ಮತ್ತೊಮ್ಮೆ ಚಪ್ಪಾಳೆ ಹೊಡೆದರು. ಎಲ್ಲ ಪತ್ರಕರ್ತರು ಸಮಾಚಾರಗಳನ್ನು ಬರೆದುಕೊಳ್ಳುತ್ತಿದ್ದರು. ನಾವು ಜಡ್ಜ್ ಸಾಹೇಬರಿಂದ ಅಪ್ಪಣೆ ಪಡೆದು ಹಿಂದಿರುಗಿದೆವು. ಮರುದಿನ ಬೆಳಗ್ಗೆ ಕರಾಚಿಯನ್ನು ತಲುಪಿ ಪಿತಾಶ್ರೀ ಅವರಿಗೆ ನಡೆದ ಸಮಾಚಾರವೆಲ್ಲವನ್ನೂ ಹೇಳಿದೆವು. ಆದರೆ ಅದಕ್ಕೆ ಮೊದಲು ಪಿತಾಶ್ರೀಯವರು ಸಮಾಚಾರ ಪತ್ರಿಕೆಗಳನ್ನು ಓದಿ ತಿಳಿದುಕೊಂಡಿದ್ದರು. ಅವರು ಶಾಂತರಾಗಿ ಸಾಕ್ಷಿ ಮತ್ತು ನಿಶ್ಚಿಂತ ಸ್ಥಿತಿಯಲ್ಲಿದ್ದರು. ಮತ್ತೊಂದು ಪರೀಕ್ಷೆ. ಇನ್ನು ಕರಾಚಿಯಲ್ಲಿ ಮಾತೆಯರು, ಕನ್ಯೆಯರು ಮತ್ತು ಇತರರು ಜ್ಞಾನಾಮೃತದಿಂದ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಿದ್ದರು. ಅಲ್ಲಿಯೂ ಸಹ ಜನರು ತಮ್ಮ ವಿರೋಧವನ್ನು ಬಿಡಲಿಲ್ಲ. ಇದರ ಬಗ್ಗೆ ಬ್ರಹ್ಮಕುಮಾರಿ ಚಂದ್ರಮಣಿಯವರು ಹೀಗೆ ಹೇಳುತ್ತಾರೆ: ಕರಾಚಿಯಲ್ಲಿ ಸಾಧು ಟಿ.ಎಲ್. ವಾಸವಾನಿಯವರು ಕನ್ಯೆಯರಾಗಿ ಮೀರಾ ಸಾಕ್ಷಿ ಹೈಸ್ಕೂಲನ್ನು ತೆರೆದಿದ್ದರು. ಅಲ್ಲಿ ಅವರದ್ದೇ ಆದ ಸತ್ಸಂಗವನ್ನು ನಡೆಸುತ್ತಿದ್ದರು. ಒಂದು ದಿನ ಬಾಬಾರವರು ನಮ್ಮನ್ನು ಕರೆದು ಸಾಧು ವಾಸವಾನಿಯವರಿಗೆ ಈಶ್ವರೀಯ ಸಂದೇಶವನ್ನು ಕೊಟ್ಟು ಅವರೊಡನೆ ಜ್ಞಾನದ ವಾರ್ತಾಲಾಪ ಮಾಡಿ ಬನ್ನಿರಿ ಎಂದು ಹೇಳಿದರು. ಆಗ ಸಾಧು ವಾಸವಾನಿಯವರು ಸಹ ಓಂ ಮಂಡಳಿಗೆ ವಿರುದ್ಧವಾಗಿ ಪಿಕೆಟಿಂಗ್, ಘೆರಾವ್ ಮಾಡಲು ಸಿದ್ಧರಾಗಿರುವವರೆಂದು ತಿಳಿದಿತ್ತು. ಬಾಬಾರವರ ನಿರ್ದೇಶನದಂತೆ ನಾನು ಮತ್ತು ಕೆಲವು ಸಹೋದರಿಯರು ಹೋಗಿ ಅವರೊಡನೆ ಜ್ಞಾನದ ವಾರ್ತಾಲಾಪ ಮಾಡಿದೆವು. ನಮಗೆ ಪರಮಪಿತ ಪರಮಾತ್ಮನೇ ಜ್ಞಾನ ಕೊಡುತ್ತಿದ್ದು, ನಮ್ಮ ಲಕ್ಷ್ಯ, ಪ್ರಾಪ್ತಿ, ಅನುಭವಗಳ ಬಗ್ಗೆ ವಿವರವಾಗಿ ತಿಳಿಸಿದೆವು. ನಮ್ಮ ಮಂಡಳಿಗೆ ಬರಲು ಅವರನ್ನು ಹಾರ್ದಿಕವಾಗಿ ಆಹ್ವಾನಿಸಿದೆವು. ಇದೆಲ್ಲವನ್ನು ಕೇಳಿ ಸಂತೋಷಪಟ್ಟು ಓಂ ಮಂಡಳಿಯನ್ನು ನೋಡಲು ತಕ್ಷಣವೇ ಹೊರಟರು. ಇದ್ದಕ್ಕಿದ್ದಂತೆ ಕಾರಿನ ಸುತ್ತಲೂ ಅವರ ಶಿಷ್ಯರುಗಳು ಮುತ್ತಿಗೆ ಹಾಕಿದರು. ಮುಂದಕ್ಕೆ ಬಿಡದಂತೆ ತಡೆ ಹಾಕಿದರು. ಕಡೆಗೆ ವಾಸವಾನಿಯವರು ಕಾರಿನಿಂದ ಕೆಳಗಿಳಿದು, ನನಗೆ ದಾದಾರವರನ್ನು ಭೇಟಿ ಮಾಡಲು ಬಹಳ ಇಚ್ಛೆ ಇತ್ತು, ಆದರೆ ಈಗ ಸಾಧ್ಯವಿಲ್ಲ, ಮುಂದೆ ಎಂದಾದರೂ ಭೇಟಿ ಮಾಡುತ್ತೇನೆ ಎಂದು ಹೇಳುತ್ತಾ ನಮ್ಮನ್ನು ಬೀಳ್ಕೊಟ್ಟರು. ಈ ಸಾಧು ವಾಸವಾನಿಯವರಿಗೆ ಅವರ ಮುಖ್ಯ ಶಿಷ್ಯರು ಹಾಗೂ ಬೇರೆ ಜನರು ಸೇರಿ ಓಂ ಮಂಡಳಿಯ ಬಗ್ಗೆ ಸಾಕಷ್ಟು ಕೆಟ್ಟ ಅಭಿಪ್ರಾಯಗಳನ್ನು ಹೇಳಿ ಅವರನ್ನು ತಮ್ಮ ಜೊತೆಗೆ ಸೇರಿಸಿಕೊಂಡು ಒಂದು ದಿನ ಓಂ ನಿವಾಸದ ಮುಂದೆ ಪಿಕೆಟಿಂಗ್ ನಡೆಸಲು ಬಂದರು. ಸಾವಿರಾರು ಜನರು ಸೇರಿದರು. ಎಲ್ಲರೂ ತುಂಬಾ ಜೋರಾಗಿ ಆಕ್ರಮಣ ನಡೆಸಿದರು. ಬಾಗಿಲುಗಳನ್ನು ಕಿತ್ತು ಹಾಕಿ ಒಳಕ್ಕೂ ನುಗ್ಗಿದರು. ಅಷ್ಟರಲ್ಲಿ ಪೊಲೀಸನವರು ಬಂದು ಎಲ್ಲರನ್ನೂ ಚದುರಿಸಿ ಸಾಧು ವಾಸವಾನಿಯವರನ್ನು ಕರೆದೊಯ್ದರು. ಸಾಧು ವಾಸವಾನಿಯವರಿಗೆ ಗೀತೆಯಲ್ಲಿ ಬಹಳ ಶ್ರದ್ಧೆ ಇತ್ತು ಮತ್ತು ಶ್ರೀಕೃಷ್ಣನಲ್ಲಿ ಅಪಾರವಾದ ಭಕ್ತಿ ಇತ್ತು. ಒಂದು ವೇಳೆ ಜನರು ವಾಸವಾನಿಯವರನ್ನು ಪಿತಾಶ್ರೀಯವರೊಡನೆ ಭೇಟಿ ಮಾಡಲು ಬಿಟ್ಟಿದ್ದರೆ ಜ್ಞಾನದ ವಿಚಾರವನ್ನು ಕೇಳಿ ಬಹಳ ಸಂತೋಷ ಪಡುತ್ತಿದ್ದರು ಮತ್ತು ಈ ಪಿಕೆಟಿಂಗ್ನಲ್ಲಿ ಭಾಗವಹಿಸುತ್ತಿರಲಿಲ್ಲ. ಕಿರಿಯ ಕನ್ಯೆಯರೊಂದಿಗೂ ಕಿರು ಪರೀಕ್ಷೆ. ಕೆಲವು ಬಾಲ ಕನ್ಯೆಯರನ್ನು ಅವರ ಮಾತಾಪಿತರು ಒಬ್ಬ ಗಣ್ಯ ವ್ಯಕ್ತಿಯ ಮೂಲಕ ಗಲಾಟೆ ಎಬ್ಬಿಸಿ ಓಂ ಮಂಡಳಿಯಿಂದ ಮನೆಗೆ ಕರೆದೊಯ್ದಿದ್ದರು. ಈಗ ಅವರು ಕೂಡ ಹಿಂದಿರುಗಿ ಬಂದರು. ಏಕೆಂದರೆ ಅವರಲ್ಲಿದ್ದ ಪ್ರಭುವಿನ ಮೇಲಿನ ಪ್ರೀತಿ, ನಿಷ್ಠೆ, ತ್ಯಾಗ, ಸತ್ಯತೆ ಇವುಗಳಿಂದ ಅವರ ಮಾತಾಪಿತರು ಪ್ರಭಾವಿತರಾಗಿದ್ದರು. ಈ ವಿಷಯದ ಬಗ್ಗೆ ಆಬು ಪರ್ವತದಲ್ಲಿ ರಾಜಯೋಗ ಶಿಬಿರಗಳ ನಿರ್ದೇಶಕರಾಗಿರುವ ಬ್ರಹ್ಮಕುಮಾರಿ ಮನೋಹರ್ ಇಂದ್ರರವರು ಹೀಗೆ ಹೇಳುವರು: ಒಂದು ದಿನದ ಮಾತು. ಓಂ ಮಂಡಳಿಯ ವಿರೋಧಿ ಸಮಿತಿಯವರು 2-3 ಕನ್ಯೆಯರ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳನ್ನು ಓಂ ಮಂಡಳಿಯಿಂದ ವಾಪಸ್ಸು ಕರೆಸಿಕೊಳ್ಳಲೇಬೇಕು ಎಂದು ಕೂಗಾಡಿದರು. ಆ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಅಪ್ಪಣೆ ಪತ್ರವನ್ನು ಕೊಟ್ಟು ನಾವೇ ಕಳುಹಿಸಿದ್ದೇವೆ, ಅವರು ಕೋರ್ಟಿಗೆ ಹೋದರೆ ನಮ್ಮದೇ ತಪ್ಪಾಗುತ್ತದೆ ಎಂದರು. ಅದಕ್ಕೆ
ವಿರೋಧಿ ಸಮಿತಿಯವರು ಹೆಣ್ಣು ಮಕ್ಕಳನ್ನು ವಾಪಸ್ಸು ಕರೆಸಿಕೊಳ್ಳದಿದ್ದರೆ ನಿಮಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಡುತ್ತೇವೆ. ಅವರನ್ನು ಕರೆಸಿಕೊಳ್ಳಲು ನಿಮ್ಮ ಕೈಲಾಗದಿದ್ದರೆ ನಮ್ಮೊಡನೆ ಬಂದು ನಾವು ಹೇಳಿದಂತೆ ಕೇಳಿರಿ, ನಿಮ್ಮ ಮಕ್ಕಳು ತಾವಾಗಿಯೇ ಹಿಂದಿರುಗಿ ಬರುವರು ಎಂದು ಹೆದರಿಸಿ ಆ ಮಾತೆಯರನ್ನು ಒಬ್ಬ ಧನಾಢ್ಯ ವ್ಯಕ್ತಿಯಾದ ಶಿವರತ್ನ ಮೆಹ್ತಾ ಎಂಬುವವರ ಬಳಿಗೆ ಕರೆದೊಯ್ದರು. ಅವರು ಈ ಮಾತೆಯರು ಬಂದ ಕಾರಣವನ್ನು ಕೇಳಿ ವಿಷಯವನ್ನು ತಿಳಿದು ಶಿವರತ್ನ ಮೆಹ್ತಾರವರು ಬಾಬಾರವರೊಡನೆ ಮಾತನಾಡಿ ನಮ್ಮನ್ನು ಅವರ ಬಳಿಗೆ ಕರೆಸಿಕೊಂಡರು. ಅವರ ಮನೆಯು ಒಂದು ದೊಡ್ಡ ಅರಮನೆಯಂತಿತ್ತು. ಅವರ ಕಣ್ಣುಗಳು ಕ್ರೋಧದಿಂದ ಕೆಂಪೇರಿದ್ದವು. ಅವರ ವ್ಯಕ್ತಿತ್ವವು ತುಂಬ ಭಯಂಕರವಾಗಿತ್ತು. ಅವರು ನಮ್ಮನ್ನೆಲ್ಲ ಕೇಳಲಿಲ್ಲ, ಏನನ್ನೂ ಕೇಳಲಿಲ್ಲ. ಒಂದೇ ಸಾರಿ ನಮ್ಮ ತಾಯಿಯವರ ಜೊತೆಯಲ್ಲಿ ಹೋಗಲು ಆಜ್ಞೆ ಮಾಡಿದರು. ಆಗ ಕಂಸನು ಕನ್ಯೆಯರನ್ನು ಕಲ್ಲಿನ ಮೇಲೆ ಅಪ್ಪಳಿಸುತ್ತಿದ್ದಂತಹ ದೃಶ್ಯವು ಕಂಡುಬರುತ್ತಿತ್ತು. ನಾವಂತೂ ಮರು ಮಾತಾಡದೆ ಕಾರಿನಲ್ಲಿ ಕುಳಿತೆವು. ಹೇ ಶಕ್ತಿಯರೇ, ಹೆದರಬೇಡಿರಿ, ಇವರಿಗೂ ಈಶ್ವರಿಯ ಸಂದೇಶವನ್ನು ಕೊಡಿರಿ, ಇವರನ್ನು ಉದ್ಧರಿಸಲು ನೀವೇ ನಿಮಿತ್ತರು ಎಂದು ಅಂತರಾತ್ಮವು ನುಡಿಯಿತು. ನಾವು ತಕ್ಷಣವೇ ಕಾರಿನಿಂದ ಕೆಳಗಿಳಿದು ಒಳಗೆ ಹೋಗಿ ನಾವು ತಮ್ಮಲ್ಲಿ ಒಂದು ಮಾತನ್ನು ಕೇಳಲು ಇಚ್ಛಿಸುತ್ತೇವೆ ಎಂದೆವು. ಏನದು ಹೇಳಿರಿ ಎಂದು ಶಿವರತ್ನ ಮೆಹ್ತಾ ಕೇಳಿದರು. ತಾವು ನಮ್ಮನ್ನು ಎಲ್ಲಿಗೆ ಕಳಿಸುತ್ತಿರುವಿರಿ? ನಮ್ಮದೊಂದು ಆಸೆ ಇದೆ, ಅದನ್ನು ನೆರವೇರಿಸಿಕೊಡಿ. ಈ ನಮ್ಮ ಮಾತಾಪಿತರು ನಮ್ಮನ್ನು ಓಂ ಮಂಡಳಿಗೆ ಹೋಗಿ ಜ್ಞಾನ ಕೇಳುವುದಕ್ಕೆ ಬಿಡುವುದಿಲ್ಲ ಮತ್ತು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಲು ಬಿಡುವುದಿಲ್ಲ. ಇದಕ್ಕೆ ಬದಲಾಗಿ ಇವರು ನಮ್ಮನ್ನು ಹೊಡೆಯುತ್ತಾರೆ, ಬೈಯುತ್ತಾರೆ ಹಾಗೂ ಹಿಂಸಿಸುತ್ತಾರೆ. ಇದನ್ನು ತಾವು ಒಪ್ಪುವಿರಾ? ಶಾಂತರಾಗಿ ಮನೆಯಲ್ಲಿ ಪ್ರಭುವಿನ ಚಿಂತನೆಯಲ್ಲಿ ಮಗ್ನರಾಗಿದ್ದರೆ ಹಿಂದಿನಿಂದ ಬಂದು ಒದೆಯುತ್ತಾರೆ, ನಾನಾ ಬಗೆಯ ಕಷ್ಟಗಳನ್ನು ಕೊಡುತ್ತಾರೆ ಎಂದು ಎಲ್ಲವನ್ನೂ ವಿವರಿಸಿದೆವು. ಹೃದಯವನ್ನೇ ಹಿಂಡುವಂತಹ ನಮ್ಮ ಈ ವಿಷಯವನ್ನು ಕೇಳಿ ದಯಾಶೀಲರಾದ ಶಿವರತ್ನ ಮೆಹ್ತಾರವರು ಶಾಂತಚಿತ್ತರಾಗಿ ನೀವು ಮದುವೆಯಾಗುವುದಿಲ್ಲವೆಂದು ಏಕೆ ಹೇಳುವಿರಿ ಎಂದು ಪ್ರಶ್ನಿಸಿದರು. ನಾವೆಂದು ಹಾಗೆ ಹೇಳಿಲ್ಲ. ದೇವತೆಗಳಾದ ರಾಮ, ಕೃಷ್ಣ ಎಲ್ಲರೂ ಮದುವೆ ಮಾಡಿಕೊಂಡಿದ್ದಾರೆ. ನಾವು ವಿಕಾರಿ ಮನುಷ್ಯರೊಡನೆ ಮದುವೆಯಾಗುವುದಿಲ್ಲವಷ್ಟೇ. ಆತ್ಮಜ್ಞಾನಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವವರೊಡನೆ ನಾವು ಮದುವೆಯಾಗುತ್ತೇವೆ ಎಂದು ಸ್ಪಷ್ಟೀಕರಿಸಿದೆವು. ಇದನ್ನು ಕೇಳಿದ ಶಿವರತ್ನ ಮೆಹ್ತಾರವರ ಮುಖದಲ್ಲಿ ಹರ್ಷವು ಉಕ್ಕಿ ಬಂತು. ಆಗ ಅವರು, ನೀವು ಬಾಲಕನ್ಯೆಯರು, ನಿಮ್ಮ ಪ್ರಭು ಪ್ರೇಮ ಹಾಗೂ ಉತ್ಸಾಹವನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನೀವೇ ಸಾಕ್ಷಾತ್ ದೇವಿಯರು, ನಿಮ್ಮ ಮನಸ್ಸು ನಿರ್ಮಲವಾಗಿರುವುದು. ನಿಮ್ಮಂಥವರ ಮೇಲೆ ಇಷ್ಟೊಂದು ಅತ್ಯಾಚಾರವನ್ನು ಮಾಡಿರುವರೆ? ಮಕ್ಕಳೇ, ನೀವೀಗ ನಿಶ್ಚಿಂತರಾಗಿರಿ ಎಂದು ತಕ್ಷಣವೇ ನಮ್ಮ ತಾಯಂದಿರನ್ನು ಕರೆದು, ಇಂತಹ ತಪಸ್ವಿನಿ ಬಾಲಕನ್ಯೆಯರನ್ನು ಪಡೆದ ನೀವೇ ಭಾಗ್ಯಶಾಲಿಗಳು. ಇವರನ್ನು ಏಕೆ ಹೊಡೆಯುವಿರಿ? ತಾಮಸಿಕ್ ಆಹಾರವನ್ನೇಕೆ ಒತ್ತಾಯ ಮಾಡಿ ತಿನ್ನಿಸುವಿರಿ? ಎಚ್ಚರಿಕೆ, ಇಂತಹ ದೇವಕನ್ಯೆಯರಿಗೆ ಯಾವ ತೊಂದರೆಯನ್ನು ಕೊಡಕೂಡದು. ಇವರಿಗೆ ಯಾವಾಗ ಬೇಕೋ ಆಗ ಸಂತೋಷದಿಂದ ಓಂ ಮಂಡಳಿಗೆ ಕಳುಹಿಸಿಕೊಡಿರಿ ಎಂದರು. ನಾವು ನಮ್ಮ ಮಾತೆಯರ ಜೊತೆಯಲ್ಲಿ ಕರಾಚಿಯಿಂದ ಹೈದರಾಬಾದ್ಗೆ ಹೋದೆವು. ಅಲ್ಲಿ ನಿಯಮಬದ್ಧರಾಗಿ ನಡೆದುಕೊಳ್ಳುತ್ತಾ ಅಲ್ಲಿದ್ದ ಬಂಧನದ ಮಾತೆಯರಿಗೂ ವಿಷಯಗಳನ್ನು ಹೇಳುತ್ತಾ ಈಶ್ವರಿಯ ಸೇವೆಯನ್ನು ಮಾಡುತ್ತಿದ್ದೆವು. ಕಡೆಗೆ ನಮ್ಮಲ್ಲುಂಟಾದ ದಿವ್ಯ ಗುಣಗಳನ್ನು ನೋಡುತ್ತಾ ನಮ್ಮ ತಂದೆ ತಾಯಿಗಳೇ ಕರಾಚಿಗೆ ಹೋಗಲು ಅಪ್ಪಣೆ ಕೊಟ್ಟರು. ನಾವು ಕರಾಚಿಗೆ ಹೋಗಿ ಪಿತಾಶ್ರೀಯವರೊಡನೆ ನಿಶ್ಚಿಂತರಾಗಿ ಈಶ್ವರಿಯ ವಿದ್ಯೆಯನ್ನು ಕಲಿಯಲಾರಂಭಿಸಿದೆವು. ಈಗ ಜನರಿಂದ ಬರುತ್ತಿದ್ದ ಸಮಸ್ಯೆಗಳು, ಸಂಕಷ್ಟಗಳು ನಿಂತು ಹೋದವು. ಲೋಕ ಮರ್ಯಾದೆ, ನಿಂದನೆ, ಭಯ ಇವುಗಳ ಪರೀಕ್ಷೆಯಲ್ಲಿ ಸಾಕಷ್ಟು ತೇರ್ಗಡೆಯಾಗಿ ಬಂದಿದ್ದೆವು. ಇನ್ನೂ ಹೆಚ್ಚಾಗಿ ಹಿಂದಿ, ಇಂಗ್ಲಿಷ್ ಮೊದಲಾದ ಭಾಷೆಗಳಲ್ಲಿ ಇದು ನ್ಯಾಯವೇ, ಇಸ್ ದಿಸ್ ಜಸ್ಟಿಸ್ ಎಂಬ ಪುಸ್ತಕವನ್ನು ಮುದ್ರಿಸಿ ದೇಶದ ನಾನಾ ಕಡೆಗಳಲ್ಲಿದ್ದ ಮುಖ್ಯ ವ್ಯಕ್ತಿಗಳಿಗೆ ಕಳುಹಿಸಲಾಯಿತು. ಅದರಲ್ಲಿ ಓಂ ಮಂಡಳಿಯ ಮೇಲೆ ನಡೆಸಿದ ಹಲ್ಲೆ, ಅತ್ಯಾಚಾರ, ಅನ್ಯಾಯಗಳನ್ನು ವಿವರಿಸಲಾಗಿತ್ತು. ಇಷ್ಟೇ ಅಲ್ಲದೆ ಬೇರೆ ಬೇರೆ ಪುಸ್ತಕಗಳನ್ನು ಮುದ್ರಿಸಿ ಜನತೆಗೆ ಈಶ್ವರೀಯ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಡಲಾಯಿತು. ಎರಡನೆಯದಾಗಿ ಪಿತಾಶ್ರೀಯವರು ನಮಗೆ ಉಳಿದ ವಿಷಯಗಳಲ್ಲಿನ ಆಸಕ್ತಿಯನ್ನು ತ್ಯಾಗ ಮಾಡುವುದರ ಬಗ್ಗೆ ಶಿಕ್ಷಣವನ್ನು ಕೊಟ್ಟರು. ಮಕ್ಕಳೇ, ವತ್ಸರಾದ ನೀವು ಕರ್ಮೇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಹಳೆಯ ಸಂಸ್ಕಾರಗಳ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಅನೇಕ ವೇಳೆ ಅಶುದ್ಧ ಸಂಕಲ್ಪಗಳು ಉತ್ಪನ್ನವಾಗಬಹುದು. ಅವುಗಳನ್ನು ನೀವು ಯೋಗಬಲ ಹಾಗೂ ಜ್ಞಾನ ಬಲಗಳಿಂದ ಶುದ್ಧ ಮಾಡಿಕೊಳ್ಳಬೇಕು. ಆದ್ದರಿಂದ ಇನ್ನೂ ನಿಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಮೊದಲು ನೀವು
ಅಜ್ಞಾನಿಗಳಾಗಿದ್ದೀರಿ. ಈಗ ನಿಮಗೆ ನಿಮ್ಮ ಸ್ವರೂಪದ, ಸ್ವಧರ್ಮದ, ಸ್ವಲಕ್ಷ್ಯದ ಮತ್ತು ಪುರುಷಾರ್ಥದ ಸ್ಪಷ್ಟವಾದ ಜ್ಞಾನವು ಸಿಕ್ಕಿದೆ. ನಿಮ್ಮನ್ನು ಈಶ್ವರನ ಸಂತಾನರೆಂದು ತಿಳಿದ ನಂತರ ಹಾಗೂ ಜ್ಞಾನ ತಿಳುವಳಿಕೆಯು ಬಂದ ನಂತರವೂ ಒಂದು ವೇಳೆ ಜ್ಞಾನಕ್ಕೆ ವಿರುದ್ಧವಾದ ಕರ್ಮವನ್ನು ಮಾಡಿದ್ದೆಯಾದರೆ 100ಕ್ಕೆ 100ರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನೀವು ಈ ಕಣ್ಣಿನಿಂದ ಕೆಟ್ಟದ್ದನ್ನು ನೋಡಬಾರದು, ಬಾಯಿಂದ ಕೆಟ್ಟ ಮಾತುಗಳನ್ನಾಡಬಾರದು, ಕಿವಿಯಿಂದ ಕೆಟ್ಟ ಮಾತುಗಳನ್ನು ಕೇಳಬಾರದು. ಪರಮಪಿತ ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತರಾಗಿ ಅನಾಸಕ್ತ ಭಾವದಿಂದ ಶುದ್ಧ ಭೋಜನವನ್ನು ಸ್ವೀಕರಿಸಬೇಕು. ಸದಾ ಹರ್ಷಿತ ಮುಖಿಗಳಾಗಿ ಪ್ರಸನ್ನತೆಯಿಂದಿರಬೇಕು. ಇವೆಲ್ಲ ಶಿಕ್ಷಣಗಳನ್ನು ಪಿತಾಶ್ರೀಯವರು ತಮ್ಮ ಅನುಭವ ಪ್ರಾಯೋಗಿಕ ಆದರ್ಶಮಯ ಜೀವನದಿಂದ ನಮಗೆ ಸ್ಪಷ್ಟ ಮಾಡಿದರು. ರಾಜ ಕುಲೋಚಿತವಾದ ವ್ಯವಹಾರ ಹಾಗೂ ಶ್ರೇಷ್ಠ ನಡತೆಯ ಬಗ್ಗೆ ಪಿತಾಶ್ರೀಯವರು ಅತೀ ಮಧುರ ಮತ್ತು ಪ್ರೇರಣಾಪ್ರಧಾನವಾದ ಶಿಕ್ಷಣವನ್ನು ಕೊಟ್ಟರು. ನಿದ್ರಾ ಅವಸ್ಥೆಯು ಸತೋಗುಣವಾಯಿತು. ಪಿತಾಶ್ರೀಯವರು ನಮ್ಮ ನಿದ್ರಾ ಅವಸ್ಥೆಯನ್ನು ಸತೋಗುಣವನ್ನಾಗಿ ಮಾಡಲು ಯುಕ್ತಿಗಳನ್ನು ವಿವರಿಸಿದರು. ಮಲಗುವುದಕ್ಕೆ ಮೊದಲು ಸ್ವಲ್ಪ ಹೊತ್ತು ಈಶ್ವರಿಯ ನೆನಪಿನಲ್ಲಿ ಕುಳಿತು ನಂತರ ಮಲಗಬೇಕೆಂಬ ನಿಯಮವನ್ನು ಯಜ್ಞವತ್ಸರಿಗೆ ಹಾಕಿಕೊಟ್ಟರು. ಒಮ್ಮೊಮ್ಮೆ ಪಿತಾಶ್ರೀಯವರು ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಯಜ್ಞವತ್ಸರು ನಿದ್ರಿಸುತ್ತಿದ್ದ ಕೊಠಡಿಗೆ ಬಂದು ತಮ್ಮ ಜೊತೆಯಲ್ಲಿ ಬಂದಿದ್ದ ಇತರ ಯಜ್ಞವತ್ಸರಿಗೆ ನಿದ್ರಿಸುತ್ತಿದ್ದವರ ಕಡೆ ತೋರಿಸುತ್ತಾ ಈ ರೀತಿ ಹೇಳುತ್ತಿದ್ದರು, ನೋಡಿರಿ, ಇವರು ಈಶ್ವರಿಯ ನೆನಪಿನಲ್ಲಿ ಸತೋಗುಣವಾದ ನಿದ್ರೆಯಲ್ಲಿ ಮಲಗಿರುವವರೆಂದು ಇವರ ಮುಖಮುದ್ರೆಯಿಂದಲೇ ತಿಳಿಯುತ್ತದೆ. ಅಂದರೆ ಇವರು ಸುಖಮಯವಾದ ವಿಶ್ರಾಂತಿಯನ್ನು ಪಡೆಯುತ್ತಿರುವರು. ಈ ಕಡೆ ಇವರನ್ನು ನೋಡಿರಿ, ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ತಮೋಗುಣವಾದ ನಿದ್ರೆಯಲ್ಲಿ ಮಲಗಿರುವರು. ಪರಮಾತ್ಮ ಶಿವನು ಪಿತಾಶ್ರೀಯವರ ಮೂಲಕ ಈ ರೀತಿ ಕರ್ಮೇಂದ್ರಿಯಗಳಿಂದ ಆಗುವ ವಿಕರ್ಮಗಳ ತ್ಯಾಗದ ಪಾಠವನ್ನು ಪ್ರಾಯೋಗಿಕ ಜೀವನದಲ್ಲಿ ಮಕ್ಕಳನ್ನು ಪರಿಪಕ್ವ ಮಾಡುತ್ತಾ ಕ್ರಮೇಣ ಮಾನಸಿಕ ಶುದ್ಧಿಗಾಗಿಯೂ ಹೆಚ್ಚಿನ ಶಿಕ್ಷಣವನ್ನು ಕೊಟ್ಟರು. ಮಕ್ಕಳೇ, ಸಂಕಲ್ಪಗಳಲ್ಲಿ ಶುದ್ಧತೆ ಇಲ್ಲದಿದ್ದರೆ ಕರ್ಮೇಂದ್ರಿಯಗಳಿಂದಲೂ ಕೆಟ್ಟ ಕರ್ಮಗಳಾಗಿ ಬಿಡುತ್ತವೆ. ಆದ್ದರಿಂದ ಮನಸ್ಸನ್ನು ಈಗ ಪೂರ್ಣವಾಗಿ ಶುದ್ಧ ಮಾಡಿಕೊಳ್ಳಿ. ಈ ಶುದ್ಧಿಯು ಎಷ್ಟು ಹೆಚ್ಚುವುದೋ ನಿಮ್ಮಲ್ಲಿ ಆತ್ಮಸ್ಮೃತಿ, ಈಶ್ವರಿಯ ನೆನಪು ಮತ್ತು ಆನಂದವು ಅಷ್ಟೇ ಹೆಚ್ಚುತ್ತದೆ. ಒಂದು ವೇಳೆ ಮುಂಬರಲಿರುವ ಮಹಾವಿನಾಶಕ್ಕೆ ಮೊದಲೇ ಮಾನಸಿಕ ಶುದ್ಧಿಯನ್ನು ಪೂರ್ಣವಾಗಿ ಪ್ರಾಪ್ತಿ ಮಾಡಿಕೊಳ್ಳದಿದ್ದರೆ ನಿಮಗೆ ಸತ್ಯಯುಗಿ ಸೃಷ್ಟಿಯಲ್ಲಿ ಜೀವನ್ಮುಕ್ತ ದೇವ ಪದವಿಯು ಸಿಗುವುದಿಲ್ಲ. ಇದಕ್ಕೆ ಬದಲಾಗಿ ತ್ರೇತಾಯುಗದ ಕ್ಷತ್ರಿಯ ಕುಲದಲ್ಲಿ ಜನ್ಮವನ್ನು ಪಡೆಯಬೇಕಾಗುತ್ತದೆ. ಆದ್ದರಿಂದ ಈಗಲೇ ಎಚ್ಚರಗೊಳ್ಳಿರಿ, ಇಲ್ಲದಿದ್ದಲ್ಲಿ ನಿಮಗೆ ಬಹಳ ನಷ್ಟವಾಗುತ್ತದೆ. ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನ ಸ್ವರೂಪದ ಸ್ವದರ್ಶನ ಚಕ್ರವನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಆಸುರಿ ಸಂಕಲ್ಪಗಳು ನಿರ್ಮಲವಾಗುತ್ತವೆ. ಪಿತಾಶ್ರೀಯವರು ಅಂತರ್ಮುಖತೆ, ಗಂಭೀರತೆ, ಸಹನಶೀಲತೆ, ನಮ್ರತೆ ಮೊದಲಾದ ದಿವ್ಯ ಗುಣಗಳ ಧಾರಣೆಗಾಗಿ ಜ್ಞಾನದ ಅತಿ ಗಹನವಾದ ರಹಸ್ಯಗಳನ್ನು ವಿವರಿಸುತ್ತಿದ್ದರು. ಇದರಿಂದ ಯಜ್ಞವತ್ಸರ ಜೀವನದಲ್ಲಿ ದಿವ್ಯತೆ ಮತ್ತು ಆನಂದವು ದಿನ ಕಳೆದಂತೆಲ್ಲ ಹೆಚ್ಚುತ್ತಾ ಹೋಯಿತು. ಯಜ್ಞಮಾತಾ, ಯಜ್ಞಪಿತರು. ಬ್ರಹ್ಮ ಬಾಬಾರವರನ್ನು ಎಲ್ಲರೂ ಯಜ್ಞಪಿತರೆಂದು, ಓಂ ರಾಧೆಯವರನ್ನು ಯಜ್ಞಮಾತೆ ಎಂದು ಕರೆಯುತ್ತಿದ್ದರು. ಇವರಿಂದ ಎಲ್ಲರಿಗೂ ಸ್ವರ್ಗದ ಸುಖಕ್ಕಿಂತಲೂ ಅತ್ಯುತ್ತಮವಾದ ಅತೀಂದ್ರಿಯ ಸುಖವು ಸಿಗುತ್ತಿತ್ತು. ಇವರುಗಳಿಂದ ಎಲ್ಲರಿಗೂ ನಿಷ್ಕಾಮ, ಶುದ್ಧ ಹಾಗೂ ಅಲೌಕಿಕ ಪ್ರೀತಿಯ ಎಷ್ಟು ಸಿಗುತ್ತಿತ್ತು ಎನ್ನುವುದನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ರಾಜಸೂಯ, ಅಶ್ವಮೇಧ, ಅವಿನಾಶಿ ರುದ್ರ ಜ್ಞಾನಯಜ್ಞವನ್ನು ಮುಖ್ಯವಾಗಿ ಬಾಲಬ್ರಹ್ಮಚಾರಿಣಿಯಾದ ಓಂ ರಾಧೆಯವರು ನೋಡಿಕೊಳ್ಳುತ್ತಿದ್ದರು. ಇವರನ್ನು ಎಲ್ಲ ವತ್ಸರು ಯಜ್ಞಮಾತೆ ಅಥವಾ ಮಾತೇಶ್ವರಿ, ಮಮ್ಮ, ತಾಯಿ ಎಂದು ಕರೆಯುತ್ತಿದ್ದರು. ಅದೇ ದಿನಗಳಲ್ಲಿ ಪರಮಪಿತ ಪರಮಾತ್ಮ ಶಿವನು ಬಾಬಾರವರ ಶರೀರವನ್ನು ಆಧಾರವಾಗಿ ಪಡೆದು ಈ ಓಂ ಬಾಬಾರವರೇ ವಾಸ್ತವಿಕವಾಗಿ ಪ್ರಜಾಪಿತ ಬ್ರಹ್ಮ ಆಗಿರುವವರು ಎಂಬುದನ್ನು ತಿಳಿಸಿದರು. ಏಕೆಂದರೆ ಪರಮಾತ್ಮ ಶಿವನೇ ಇವರ ಮೂಲಕ ವಿಕಾರಿ ನರನಾರಿಯರನ್ನು ಬ್ರಾಹ್ಮಣ ಅಥವಾ
ದ್ವಿಜರನ್ನಾಗಿ ಮಾಡುತ್ತಿದ್ದನು ಮತ್ತು ಸತ್ಯಯುಗಿ ಪಾವನ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಿದ್ದನು. ಓಂ ರಾಧೆಯವರೇ ಜಗದಂಬಾ ಸರಸ್ವತಿಯಾಗಿರುವರು. ಇವರು ಬ್ರಹ್ಮರವರ ಸರ್ವೋತ್ತಮ ಜ್ಞಾನನಿಷ್ಠ ಪುತ್ರಿ ಎಂಬುದನ್ನು ಯಜ್ಞವತ್ಸರಿಗೆ ತಿಳಿಸಲಾಯಿತು. 5000 ವರ್ಷಗಳ ಹಿಂದೆ ಗೀತಾಯುಗದಲ್ಲಿ ಭಗವಂತನು ಪಾಂಡವರಿಂದ ಇದೇ ಯಜ್ಞವನ್ನು ಮಾಡಿಸಿದ್ದನು. ಇದೇ ಯಜ್ಞವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿತ್ತು. ಏಕೆಂದರೆ ಪರಮಪಿತ ಪರಮಾತ್ಮ ಶಿವನು ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗದಿಂದ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಾಧ್ಯಮದ ಮೂಲಕ ಇದನ್ನು ಸ್ಥಾಪಿಸಿದನು. ಜ್ಯೋತಿ ಸ್ವರೂಪನಾದ ಪರಮಪಿತ ಪರಮಾತ್ಮ ಶಿವನು ಪ್ರತಿದಿನ ಪರಮಧಾಮದಿಂದ ಬ್ರಹ್ಮರವರ ಶರೀರದಲ್ಲಿ ಬಂದು ಮನುಷ್ಯಾತ್ಮರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಸಹಜ ಗೀತಾಜ್ಞಾನವನ್ನು ಕೊಡುತ್ತಾ ಸಹಜ ರಾಜಯೋಗವನ್ನು ಕಲಿಸುತ್ತಾ ಬಂದನು. ಆದರೆ ಪರಮಪಿತ ಪರಮಾತ್ಮನು ಗುಪ್ತವಾಗಿ ಸಾಧಾರಣ ಶರೀರದಲ್ಲಿ ಬಂದಿದ್ದರಿಂದ ಭ್ರಾಂತಿಗೆ ವಶರಾಗಿ ಪಿತಾಶ್ರೀ ಬ್ರಹ್ಮರವರೇ ಇದರ ಸ್ಥಾಪಕರೆಂದು ಇಲ್ಲಿಗೆ ಬರುವ ಬ್ರಹ್ಮಕುಮಾರ ಕುಮಾರಿಯರಿಗೆ ಇವರೇ ಗುರುಗಳೆಂದು ತಿಳಿದು ಜನರು ಅಜ್ಞಾನಕ್ಕೆ ವಶರಾಗಿ ನಿಂದಿಸುತ್ತಿದ್ದರು. ಏನೇಯಾದರೂ ಪ್ರಜಾಪಿತ ಬ್ರಹ್ಮ ಹಾಗೂ ಜಗದಂಬಾ ಸರಸ್ವತಿಯವರ ಮೂಲಕ ಪರಮಾತ್ಮ ಶಿವನು ಮಾಡುತ್ತಿದ್ದ ಪಾವನ ಕಾರ್ಯವನ್ನು ಇನ್ನೂ ಹೆಚ್ಚಾಗಿ ಮುಂದುವರೆಸಿದರು. ಅಪಕಾರಿಗಳಿಗೂ ಉಪಕಾರ. 5-6 ವರ್ಷಗಳು ಕಳೆದ ನಂತರ ಪರಮಪಿತ ಶಿವ ಪರಮಾತ್ಮನು ಬ್ರಹ್ಮ ಬಾಬಾರವರ ಮೂಲಕ ನಿಮ್ಮ ಸ್ಥಿತಿ ಈಗ ಪರಿಪಕ್ವವಾಗಿದೆ. ನೀವು ನಿಮ್ಮ ಲೌಕಿಕ ಮಾತಾಪಿತರ ಬಳಿಗೆ ಹೋಗಿ ಅವರಿಗೆ ಜ್ಞಾನದ ಉಪಕಾರ ಮಾಡಿ ಬನ್ನಿರಿ. ಈ ವಿಷಯದ ಬಗ್ಗೆ ಇಂದು ಪ್ರಧಾನ ಕೇಂದ್ರದಲ್ಲಿರುವ ರಾಜಯೋಗ ತರಬೇತಿ ಕೇಂದ್ರದ ನಿರ್ದೇಶಕರಾದ ಬ್ರಹ್ಮಕುಮಾರಿ ಮನೋಹರ ಇಂದ್ರರವರು ಹೀಗೆ ಹೇಳುತ್ತಾರೆ. ಬಾಬಾರವರು ಲೌಕಿಕ ಮನೆಗಳಿಗೆ ಹೋಗಿ ಜ್ಞಾನ ಸೇವೆಯನ್ನು ಮಾಡಿ ಬನ್ನಿರೆಂದು ನಮಗೆ ಆಜ್ಞೆ ಕೊಟ್ಟಾಗ ಅದರ ಜೊತೆಯಲ್ಲಿ 6 ವಿಶೇಷ ವಿಷಯಗಳ ಕಡೆಗೆ ಪೂರ್ಣವಾಗಿ ಗಮನ ಕೊಡಬೇಕೆಂದು ತಿಳಿಸಿದರು. ಅವು ಯಾವುವೆಂದರೆ, ಪಾಯಿಂಟ್ ನಂಬರ್ 1, ನೀವು ಲೌಕಿಕ ಸಂಬಂಧಿಗಳ ಮುಂದೆ ನಿಂತಾಗ ನಿಮ್ಮ ಸ್ಥಿತಿಯು ಆತ್ಮನಿಷ್ಠೆಯಿಂದಿರಬೇಕು. ಅವರಿಗೆ ನಿಮ್ಮ ಮೇಲೆ ದೈಹಿಕ ಸಂಬಂಧದ ಭಾವನೆಯು ತೃಣ ಮಾತ್ರವೂ ಇರಬಾರದು. ನೀವು ಶಕ್ತಿಯರಂತೆ ಅವರಿಗೆ ಕಂಡುಬರಬೇಕು. 2ನೇದಾಗಿ, ಅವರು ಮೋಹಕ್ಕೊಳಗಾಗಿ ನಿಮ್ಮನ್ನು ಆಲಂಗಿಸಿಕೊಳ್ಳುವಂತೆ ನೀವು ಇರಬಾರದು. ಅಂತಹ ಆತ್ಮೀಯ ದಿವ್ಯ ಪ್ರಭೆಯು ನಿಮ್ಮಲ್ಲಿರಬೇಕು. 3ನೇದಾಗಿ, ನೀವು ಅವರಿಂದ ವೆಚ್ಚವನ್ನು ಪಡೆಯುವಂತಿಲ್ಲ. ಏಕೆಂದರೆ ನೀವೀಗ ಈಶ್ವರೀಯ ಕುಲದವರಾಗಿದ್ದೀರಿ. ಬೇರೆಯವರ ಹಣ ಮತ್ತು ಅನ್ನದ ಪ್ರಭಾವವು ನಿಮ್ಮ ಮನಸ್ಸಿನ ಮೇಲೆ ಬೀಳುತ್ತದೆ. ಆದ್ದರಿಂದ ನೀವು ಅವರ ಕೈಯಿಂದ ಮಾಡಿದ ಊಟವನ್ನು ತೆಗೆದುಕೊಳ್ಳುವಂತಿಲ್ಲ. ಏಕೆಂದರೆ ಅವರು ಮನೋವಿಕಾರಗಳ ಮೇಲೆ ವಿಜಯ ಗಳಿಸುವಂತಹ ಪುರುಷಾರ್ಥವನ್ನು ಮಾಡಿರುವುದಿಲ್ಲ. 4ನೇದಾಗಿ, ನೀವು ಅವರಿಂದ ಹಣ್ಣು, ಹಾಲು ಇತ್ಯಾದಿ ಸಾತ್ವಿಕ ವಸ್ತುಗಳನ್ನು ಮಾತ್ರ ಪಡೆಯಬಹುದು. ಬೇರೆ ಯಾವ ವಸ್ತುಗಳನ್ನು ಪಡೆಯಬಾರದು. 5ನೇದಾಗಿ, ಈಶ್ವರೀಯ ಜ್ಞಾನವನ್ನು ಕೊಟ್ಟು ನೀವು ಅವರ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಈ ಜ್ಞಾನದಿಂದ ನಮ್ಮ ಜೀವನವನ್ನು ಹೇಗೆ ಶ್ರೇಷ್ಠ ಮಾಡಿಕೊಳ್ಳುತ್ತಿರುವಿರೋ ಹಾಗೆಯೇ ಅವರ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಪ್ರಬಲವಾದ ಪ್ರೇರಣೆಯನ್ನು ಕೊಡಬೇಕು. 6ನೇದಾಗಿ, ನೀವು ಅವರಿಗೆ ಈಶ್ವರೀಯ ಜ್ಞಾನವನ್ನು ಕೊಡುವುದರಲ್ಲಿ ಎಷ್ಟೊಂದು ಪ್ರೀತಿ, ನಿಷ್ಠೆ, ಪ್ರಯತ್ನಗಳನ್ನು ತೋರಿಸಬೇಕೆಂದರೆ ಅವರು ಪ್ರಭಾವಿತರಾಗಿ ಮತ್ತು ಲಾಭಾನ್ವಿತರಾಗಿ ಉತ್ಸುಕತೆಯಿಂದ ಅಲೌಕಿಕ ಅನುಭವ ಮಾಡಲು ನಿಮ್ಮ ಜೊತೆಯಲ್ಲಿ ಸತ್ಸಂಗಕ್ಕೆ ಬರುವಂತಾಗಬೇಕು. ಈ ರೀತಿ ಈಶ್ವರೀಯ ಆದೇಶ ಸಂದೇಶಗಳನ್ನು ಪಡೆದು ನಾನು ನಮ್ಮ ಲೌಕಿಕ ಮನೆಗೆ ಹೋದೆನು. ಬೇರೆ ಬೇರೆ ಸಹೋದರಿಯರು ಅವರವರ ಲೌಕಿಕ ಮನೆಗಳಿಗೆ ಹೋದರು. ಹಿಂದಿನ 5-6 ವರ್ಷಗಳಿಂದ ನಾನು ನನ್ನ ಲೌಕಿಕ ಸಂಬಂಧಿಗಳನ್ನು ಭೇಟಿಯಾಗಿರಲಿಲ್ಲ. ನಾನು ಮತ್ತೆ ಹಿಂದಿರುಗಿ ಮನೆಗೆ ಬರುವುದು ಸಹ ಅವರಿಗೆ ತಿಳಿದಿರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ಆಗಮನವು ಅವರಿಗೆ ತುಂಬ ಆಶ್ಚರ್ಯವನ್ನುಂಟು ಮಾಡಿತು. ಒಳಗೆ ಅಡುಗೆ ಮಾಡುತ್ತಿದ್ದ ನನ್ನ ಲೌಕಿಕ ತಾಯಿಯವರಿಗೆ ಯಾರೋ ಸೂಚನೆ ಕೊಟ್ಟಿದ್ದರಿಂದ ಆಕೆಗೆ ಯಾವುದೋ ಲಾಟರಿಯ ಪ್ರೈಸ್ ದೊರಕಿತೇನೋ ಎಂಬಂತೆ ಹೊರಗೆ ಓಡೋಡಿ ಬಂದಿದ್ದರು. ತಾಯಿಯ ಹೃದಯದಲ್ಲಿ ಸುಪ್ತವಾಗಿದ್ದ ಮಮತೆಯು ಬಹುಶಃ ಮತ್ತೆ ಜಾಗೃತವಾಗಿರಬಹುದು. ಆದುದರಿಂದ ಆಶ್ಚರ್ಯಚಕಿತರಾಗಿ ನನ್ನನ್ನು ನೋಡುತ್ತಿದ್ದರು. ಕಣ್ಣಿನಲ್ಲಿ ನೀರು ಸುರಿಯುತ್ತಿತ್ತು.
ನಾನು ಮೊದಲು ಆತ್ಮೀಯ ದೃಷ್ಟಿಯಿಂದ ನೋಡುತ್ತಾ ಮೌನ ಮೂರ್ತಿಯಾಗಿದ್ದೆನು. ಒಂದು ನಿಮಿಷ ಕಳೆದ ನಂತರ ನನ್ನ ಬಾಯಿಂದ ತಾನಾಗಿಯೇ ಅವ್ಯಕ್ತ ವಚನಗಳು ಆಕಾಶವಾಣಿಯಂತೆ ಹೊರಬಂದವು. ನಾನು ಹೇಳಿದೆ, ನಿಮ್ಮ ಈ ಮನೆಯ ಬಾಗಿಲಿನಲ್ಲಿ ಯಾರು ನಿಂತಿರುವರು? ನಾನು ಯಾರೆಂಬುದನ್ನು ಗುರುತಿಸಬಲ್ಲಿರಾ? ನಾನು ದೂರದೇಶದಿಂದ ನಿಮಗಾಗಿ ಈಶ್ವರೀಯ ಸಂದೇಶವನ್ನು ತಂದಿದ್ದೇನೆ. ಈಗ ನಾನು ಪ್ರಭುವಿನ ಪುತ್ರಿಯಾಗಿದ್ದೇನೆ. ಆ ಪ್ರಭುವು ನಮಗೆ ಕೊಟ್ಟಿರುವ ಸಂದೇಶವೇನೆಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಮೃತ್ಯು ಲೋಕವಾದ ಈ ಕಲಿಯುಗವು ವಿನಾಶವಾಗಲಿದೆ. ತದನಂತರ ಇಡೀ ಪೃಥ್ವಿಯ ಮೇಲೆ ಸ್ವರ್ಗವು ಸ್ಥಾಪನೆಯಾಗಲಿದೆ, ಅಂದರೆ ಸತ್ಯಯುಗವು ಬರಲಿದೆ. ಈ ದುಃಖಧಾಮದಲ್ಲಿ ವಾಸಿಸುತ್ತಿರುವ ಮನುಷ್ಯರು ತಮ್ಮ ವಿಕರ್ಮಗಳು ಮತ್ತು ಅಪವಿತ್ರ ಸಂಸ್ಕಾರಗಳಿಂದ ಅನೇಕ ಬಗೆಯ ದುಃಖವನ್ನು ಅನುಭವಿಸುತ್ತಿರುವವರು. ಈಗ ನೀವು ಸುಖಧಾಮಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡಿರಿ, ಅಲ್ಲಿ ನಿಮಗೆ ಸಂಪೂರ್ಣವಾದ ಸುಖವು ಸಿಗುತ್ತದೆ. ಈ ದುಃಖಧಾಮದಿಂದ ನೀವು ವಿಮುಖರಾಗಬಲ್ಲಿರಾ? ಜ್ಞಾನಾಮೃತವನ್ನು ಸ್ವೀಕರಿಸುವಿರಾ? ಅಮರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡುವಿರಾ? ಲೌಕಿಕ ತಾಯಿಯವರು ತದೇಕಚಿತ್ತರಾಗಿ ಇವೆಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಉಳಿದ ಮನೆಯವರೆಲ್ಲರೂ ಅಲ್ಲಿಯೇ ನಿಂತಿದ್ದರು. ಅವರು ನನ್ನನ್ನು ಜ್ಞಾನಗಂಗೆ, ಪ್ರಭುಪುತ್ರಿ, ಯೋಗಿನಿ ಅಥವಾ ಶಕ್ತಿಯಂತೆ ನೋಡುತ್ತಿದ್ದರು. ಅವರು ಹೇಳಿದರು, ಹೌದು, ನಾನು ಸ್ವರ್ಗಕ್ಕೆ ಖಂಡಿತ ಬರುತ್ತೇನೆ. ನೀನು ನಮ್ಮನ್ನು ಬಿಟ್ಟು ಒಬ್ಬಳೇ ಏಕೆ ಹೊರಟು ಹೋಗಿರುವೆ? ನಮ್ಮನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಇದನ್ನು ಹೇಳುತ್ತಿದ್ದಂತೆ ಅವರ ಕಣ್ಣಲ್ಲಿ ಪ್ರೇಮದ ಕಂಬನಿಯು ಕಟ್ಟೊಡೆದು ಬಂದಂತಿತ್ತು. ಅಷ್ಟರಲ್ಲಿ ಆ ಬೀದಿಯ ಜನರೆಲ್ಲರೂ ನಮ್ಮನ್ನು ನೋಡಲು ಬಂದರು. ನಾನು ಸುಮಾರು 1 ಗಂಟೆಗಳ ಕಾಲ ಭಾಷಣ ಮಾಡಿದೆ. ಎಲ್ಲರೂ ಈ ಜ್ಞಾನವನ್ನು ಕೇಳಿ ತಮ್ಮ ಭಾವನೆಯನ್ನು ಬದಲಾಯಿಸಿಕೊಂಡರು. ನಾನು 7 ದಿನಗಳ ಕಾಲ ಅವರ ಜೊತೆಯಲ್ಲಿದ್ದೆನು. ಎಲ್ಲ ಲೌಕಿಕ ಸಂಬಂಧಿಗಳು ಪ್ರತಿದಿನ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ಸತ್ಸಂಗದಂತಹ ವಾತಾವರಣವು ಅಲ್ಲಿತ್ತು. ಜನರಿಗೆ ಈಶ್ವರೀಯ ಯಜ್ಞದ ಮೇಲಿದ್ದ ಭ್ರಾಂತಿಯು ದೂರವಾಗಿತ್ತು. ಇಡೀ ದಿನವೆಲ್ಲ ಜ್ಞಾನ ಮತ್ತು ಯೋಗದಲ್ಲಿಯೇ ಮಗ್ನಳಾಗಿರುತ್ತಿದ್ದೆನು. ಕೇವಲ ಹಣ್ಣು ಹಾಲುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೆನು ಮತ್ತು ಯಜ್ಞದ ಹಣದಿಂದಲೇ ಶರೀರದ ನಿರ್ವಹಣೆಗೆ ವೆಚ್ಚ ಮಾಡುತ್ತಿದ್ದೆನು. ನಂತರ ನಮ್ಮ ಲೌಕಿಕ ತಾಯಿಯು ನನ್ನನ್ನು ಕುರಿತು, ನಾನು ಸಹ ನಿನ್ನೊಡನೆ ಕರಾಚಿಗೆ ನಿಮ್ಮ ಆಶ್ರಮಕ್ಕೆ ಬರುತ್ತೇನೆ. ಜ್ಞಾನವನ್ನು ಕೇಳಿ ಅಲೌಕಿಕ ಅನುಭವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನನಗೂ ಇಚ್ಛೆ ಇದೆ ಎಂದರು. ನನಗೆ ಇದನ್ನು ಕೇಳಿ ಆಶ್ಚರ್ಯವಾಯಿತು, ಆನಂದವೂ ಆಯಿತು. ಅದರಂತೆ ಇಬ್ಬರು ಜೊತೆಯಲ್ಲಿ ಹೊರಟೆವು. ರಸ್ತೆಯಲ್ಲಿ ನಮ್ಮ ತಾಯಿಯು, ನಾನು ಬಹಳ ಭಕ್ತಿ ಮಾಡಿದ್ದೇನೆ, ಸಾಕ್ಷಾತ್ಕಾರವೇ ಆಗಲಿಲ್ಲ, ನನಗೂ ಭಗವಂತನ ದರ್ಶನ ಮಾಡಿಸು ಎಂದು ಬೇಡಿಕೊಂಡರು. ನಾನು ಹೇಳಿದೆ, ಮನುಷ್ಯಾತ್ಮರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಈ ಶಕ್ತಿಯು ಕೇವಲ ಪರಮಾತ್ಮನಲ್ಲಿ ಮಾತ್ರವಿದೆ. ಅವನೇ ದಿವ್ಯ ದೃಷ್ಟಿ ವಿಧಾತ, ದಿವ್ಯ ಚಕ್ಷು ವಿಧಾತನಾಗಿರುವನು. ನಿಮ್ಮ ಭಾಗ್ಯದಲ್ಲಿ ಈ ರೀತಿ ಆಗುವಂತಿದ್ದರೆ ಆಗಿಯೇ ತೀರುತ್ತದೆ ಎಂದೆನು. ನಾನು ನನ್ನ ಲೌಕಿಕ ತಾಯಿಯೊಡನೆ ಯಜ್ಞವನ್ನು ತಲುಪಿದೆನು. ಅಲ್ಲಿ ಅವರಿಗೆ ಜ್ಞಾನವನ್ನು ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸಲಾಯಿತು. ಬಹಳ ಯೋಗಯುಕ್ತ ಮಾತೆಯಾಗಿದ್ದ ಬ್ರಹ್ಮಕುಮಾರಿ ಧ್ಯಾನಿ ಎಂಬುವವರು ಹೇಳುತ್ತಿದ್ದ ಜ್ಞಾನವನ್ನು ಅವರು ಕೇಳುತ್ತಾ ವಿದೇಹಿ ಸ್ಥಿತಿಯನ್ನು ಅನುಭವ ಮಾಡಲಾರಂಭಿಸಿದರು. ಆಗ ಅವರಿಗೆ ಕಂಡದ್ದೇನೆಂದರೆ, ಕ್ಷೀರಸಾಗರದ ನಡುವೆ ಭವ್ಯವಾದ ಅರಮನೆ ಇದೆ. ದರ್ಬಾರ್ನಲ್ಲಿ ಸರ್ವಾಂಗ ಸುಂದರರಾದ, ಸರ್ವಗುಣ ಸಂಪನ್ನರಾದ ಶ್ರೀ ಲಕ್ಷ್ಮೀ ಶ್ರೀನಾರಾಯಣರು ವಿರಾಜಮಾನರಾಗಿರುವುದನ್ನು ಕಂಡರು. ಈ ಸಾಕ್ಷಾತ್ಕಾರದಿಂದ ಅವರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಮೇಲೆ ತುಂಬ ವಿಶ್ವಾಸವು ಬೆಳೆಯಿತು. ಸದಾಕಾಲ ಅಲ್ಲಿಯೇ ಇರುವುದಕ್ಕೆ ಇಚ್ಛಿಸಿದರು. ಅವರ ಮನೆಯಲ್ಲೇ ಒಳ್ಳೆಯ ವಾತಾವರಣವನ್ನು ಬೆಳೆಸಲು, ಮನೆಯಲ್ಲಿಯೇ ತಪಸ್ಸನ್ನು ಆಚರಿಸಲು ಅವರಿಗೆ ತಿಳಿಯ ಹೇಳಿ ಕಳುಹಿಸಿಕೊಡಲಾಯಿತು. ಅನೇಕ ಯಜ್ಞವತ್ಸರು ಈ ರೀತಿ ಲೌಕಿಕ ಸಂಬಂಧಿಗಳಿಗೂ ಜ್ಞಾನ ಸೇವೆ ಮಾಡಿ ಹಿಂತಿರುಗಿ ಬಂದರು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.